ಕನ್ನಡದ ಚಿತ್ರರಂಗದಲ್ಲಿ ಬಹಳಷ್ಟು ನಟರು ತೆರೆ ಹಿಂದೆ ಕೆಲಸ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಒಬ್ಬ ನಟ ಹೊರಗಡೆ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಅಷ್ಟೇ ಅಲ್ಲ, ಈ ಹಿಂದೆ ಮಾಡ್ತಾ ಇದ್ದಂತಹ ಕೆಲಸ ಕಾರ್ಯಗಳ ಬಗ್ಗೆ ಕೂಡ ಹೇಳ್ಕೊಂಡಿಲ್ಲ. ಅಂಥವ್ರನ್ನ ಇವತ್ತು ಕಷ್ಟಪಟ್ಟು ನಮ್ಮ ಕ್ಯಾಮ್ರಾದ ಮುಂದೆ ನಾವು ಕರ್ಕೊಂಡು ಬಂದಿದ್ದೀವಿ. ನಮ್ಮ ಜೊತೆ ಇದ್ದಾರೆ, ನಿಮಗೆ ಬಹಳ ಚಿರಪರಿಚಿತರು. ಅದಾದ ನಂತರದಲ್ಲಿ ಅವ್ರ ಜೊತೆ ಸರಾಗವಾಗಿ ಮಾತುಕತೆ ನಡೆಸ್ತೀನಿ. ನನ್ನ ಜೊತೆ ಇದ್ದಾರೆ ರಿಯಲ್ ಸ್ಟಾರ್, ಕ್ರಿಯೇಟಿವ್ ಸ್ಟಾರ್ ಉಪೇಂದ್ರ ಅವರು. ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಉಪೇಂದ್ರ ಅವರೇ, ಬಹುಶಃ ಈ ಒಂದು ಎಪಿಸೋಡ್ಗೆ ಜನ ಕಾಯ್ತಾ ಇದ್ರು ಅಂತ ಅನ್ಸುತ್ತೆ. ಈಗ ನಮ್ಮ ಜೊತೆ ಬಹಳಷ್ಟು ವಿಚಾರಗಳಿದೆ, ಆದರೆ ಚಿಂತನೆಗಳ ಕೊರತೆಯಾಗಿದೆ, ಮಂಥನದ ಕೊರತೆಯಾಗಿದೆ. ಬಹುಶಃ ನಿಮ್ಮ ಇಡೀ ಜೀವನದಲ್ಲಿ ಚಿಂತನೆಗಳನ್ನು, ಮಂಥನಗಳನ್ನು ಹೇಗೆ ಮಾಡಬೇಕು ಮತ್ತು ಚಿಂತನೆಗಳನ್ನು ಜನರ ಮನಸ್ಸಿನಲ್ಲಿ ಬಿತ್ತಿದವರು ನೀವು. ಆಮೇಲೆ ಇದ್ರ ಬಗ್ಗೆ ಜಾಸ್ತಿ ಆ್ಯಕ್ಚುಲಿ ಏನಾಗ್ಬೋದು, ಫ್ಯೂಚರ್ ಏನಾಗ್ಬೋದು, ಜನಗಳ ಬದುಕೇನಾಗ್ಬೋದು, ಜಾಬ್ಗಳು ಹೋಗ್ತಾ ಇದ್ದಾವೆ, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದಾಗ ಇನ್ನಾರು ಸ್ವಲ್ಪ ಎಚ್ಚೆತ್ಕೊಬೇಕು ನಾವು. ಆ್ಯಕ್ಚುಲಿ ಏನಕ್ಕೆ ಇದೆಲ್ಲ ಆಗ್ತಿದೆ ಅಂತ ಮತ್ತೆ ಅನಲೈಸ್ ಮಾಡಿದಾಗ ಎಷ್ಟು ವರ್ಷದಿಂದ ಏನಾಗಿದೆ, ಆ ಡೆವಲಪ್ಮೆಂಟಿಂದ ಏನಾಗ್ತಾ ಇದೆ, ಎಲ್ಲಿ ನಾವು ತಪ್ತಾ ಇದ್ದೀವಿ ಅಂತ ಪ್ರತಿ ಸತಿ ನನಗೆ ವಾಪಸ್ ಹೋಗೋದು ಕೂಡ ಒಂದು ಸಿಸ್ಟಮ್ ಇದೆ, ಒಂದು ಎಲೆಕ್ಷನ್ ಇದೆ. ಆ ಎಲೆಕ್ಷನ್ನೇ ನಾವು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲೇ ನಾವು ಎಮೋಷನಲಿ ಇದಾಗ್ತಾ ಇದ್ದೀವಿ. ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರು ನೋಡ್ತೀವಿ, ದೊಡ್ಡ ದೊಡ್ಡ ಪಕ್ಷಿಗಳ ಹೆಸರು ನೋಡ್ತೀವಿ, ಆಶ್ವಾಸನೆಗಳು ನೋಡ್ತೀವಿ. ಅದರ ಹೋಗುಗಳಾಗುತ್ತಾ ಅಂತಲೂ ನಮ್ಮ ಕಲ್ಪನೆಗಳಿಲ್ಲ. ಯಾಕಂದ್ರೆ ನಮ್ಗೆ ಅದ್ರ ಬಗ್ಗೆ ವಿಚಾರ ಯಾರೋ ಒಬ್ರು ಹೇಳಿದ್ರೆ ಆಗ್ಬೋದು ಅಂತ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ನಾಯಕರ ಒಂದು ಇದರಿಂದ ಅದರಿಂದ ಎಲ್ಲೋ ತಪ್ಪುಗಳಾಗ್ತಾ ಇದೆ ಅಂತ ಅದಕ್ಕೋಸ್ಕರ ನಾವೊಂದು ಪ್ರಜಾಕೀಯ ಅಂತ ಮಾಡಿ, ಇಲ್ಲಪ್ಪ ಅದು ಹಂಗೆ ಆಗಲ್ಲ. ಆ್ಯಕ್ಚುಲಿ ನಿಮ್ಮ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತೀನಿ ಅನ್ನೋದೇ ಮೊದಲನೇದಾಗಿ ನನ್ನ ತಪ್ಪು, ಅದು ಹಂಗೆ ಹೇಳೋದೇ ತಪ್ಪು ಅಂತ ನನಗೆ. ನಿಮ್ಮ ಪ್ರಾಬ್ಲಮ್ ನೀವೇ ಸಾಲ್ವ್ ಮಾಡ್ಕೊಬೇಕು, ಅದಕ್ಕೆ ನಾನು ಅವಕಾಶ ಮಾಡಿಕೊಡೋದೇ ಗೌರ್ಮೆಂಟ್ ಇರೋ ಕೆಲಸ. ಆ ಥರದ್ದೊಂದು ಮಾಡಬೇಕು ಅಂತಲೇ ಒಂದು ಪ್ರಜಾಕೀಯ ಅಂತ ಒಂದು ಪಕ್ಷ ಮಾಡಿ ಅದರದ್ದು ಇದು ಮಾಡ್ತಾಯಿದ್ದೀವಿ. ತುಂಬ ಜನ ಕನೆಕ್ಟ್ ಆಗ್ತಾ ಇದ್ದಾರೆ. ಸೋಷಿಯಲ್ ವರ್ಕ್ ಬಿಡಿ, ಅದು ಅವ್ರವ್ರ ಸ್ಯಾಟಿಸ್ಫ್ಯಾಕ್ಷನಿಗೆ ಮಾಡೋದು. ಯಾಕಂದ್ರೆ ನಾನು ಒಂದು ಸತಿ ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಒಂದು ಪಕ್ಷ ಮಾಡಿದ ಮೇಲೆ ಅದನ್ನು ನಾನು ಎಲ್ಲೂ ಹೊರಗಡೆ ತರೋದೇ ಇಲ್ಲ, ಅದನ್ನು ತರಲು ಬಾರದು ನನ್ನ ಪ್ರಕಾರ. ಯಾಕಂದರೆ ನನ್ನ ಪಕ್ಷ ನಾನು ಇಷ್ಟೆಲ್ಲ ಮಾಡ್ತೀನಿ, ನನಗೆ ಓಟ್ ಹಾಕಿ ಅನ್ನೋದು ಒಂದು ಕಾಲಘಟ್ಟದಲ್ಲಿತ್ತು. ಈಗ ನನ್ನ ತುಂಬ ಜನ ಕೇಳೋರು ಈ ಥರ ಕೂತ್ಕೊಳ್ತಿದ್ದಂಗೆ, ಏನು ರೀ ಎಲ್ಲ ಯಾಕೆ ಪಾಲಿಟಿಕ್ಸ್ಗೆ ಯಾಕೆ ಬರಬೇಕು, ನೀವು ಸಮಾಜ ಸೇವೆ ಮಾಡಬೇಕು ಅಂದರೆ ಹಾಗೆ ಮಾಡ್ಬೋದಲ್ವಾ ಅಂತ. ಅವಾಗ ನಾನು ಕೇಳ್ತಿದ್ದೆ, ಹಂಗಾರೆ ಪಾಲಿಟಿಕ್ಸ್ ಸಮಾಜ ಸೇವೆ ಅಲ್ವಾ ನಿಮ್ಮ ಪ್ರಕಾರ? ಇದು ಬಿಸ್ನೆಸ್ ಅಂತ ನೀವು ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದೀರಾ ಅಂತ. ನೋಡಿ ಎಷ್ಟು ನಾವು ದೂರ ಹೊರಟೋಗಿದ್ದೀವಿ ಸತ್ಯದಿಂದ. ಅಂದರೆ ಇದು ಸಮಾಜ ಸೇವೆ ಅಲ್ವೇ ಅಲ್ಲ ಅಂತ. ಆಮೇಲೆ ಇಲ್ಲಿ ಏನಿದ್ರು ದೊಡ್ಡವರೇ ನಿಲ್ಲಬೇಕು, ದುಡ್ಡಿರೋನು ಸಮಾಜ ಸೇವೆ ಮಾಡಿ ಒಂದು ಟ್ಯಾಗ್ ಇಟ್ಕೊಂಡೇ ಇಲ್ಲಿಗೆ ಬರಬೇಕು, ಇಲ್ಲ ಹೋರಾಟಗಳಲ್ಲಿ ಇರಬೇಕು, ಆವಾಗಲೇ ನಾವು ಜನ ನಂಬೋದು ನಿಮ್ಮನ್ನು. ನೀವೇನಾರ ಮಾಡಿದರೆ ನಾವು ನಂಬ್ತೀವಿ, ನೀವೇನೂ ಮಾಡಿಲ್ಲ ಸುಮ್ಮನೆ ಬಂದುಬಿಟ್ರೆ ನಾವು ನಿಮ್ಮನ್ನು ಗೆಲ್ಲಿಸ್ಬಿಡ್ತೀವ ಅಂತ. ನಾನು ಹೇಳಿದ್ದು ಇದು ಗೆಲುವು ಸೋಲು ಅಲ್ಲಪ್ಪ. ಇದು ಆ್ಯಕ್ಚುಲಿ ಒಂದು ಕೆಲಸ ಕೊಡೋದಿದೆ ಅಷ್ಟೇ. ನೀವು ಸಂಬಳ ಕೊಡ್ತೀರಾ, ಫೆಸಿಲಿಟಿ ಕೊಡ್ತೀರಾ, ಕಾರ್ ಕೊಡ್ತೀರಾ, ಆಫೀಸ್ ಕೊಡ್ತೀರಾ, ಇಡೀ ಸಿಸ್ಟಮ್ಗಿರೋ ಎಲ್ಲರನ್ನೂ ನೋಡ್ಕೊತಿರೋದು ನೀವು. ನಿಮ್ಮ ದುಡಿಮೆಯಿಂದ ಸರ್ಕಾರ ಇರೋದು, ಸರ್ಕಾರದಿಂದ ನೀವಿಲ್ಲ. ನಿಮ್ಮ ಕೆಲಸಗಾರರವರು ನಿಮ್ಗೆ ವರದಿ ಒಪ್ಪಿಸ್ಬೇಕಾದವ್ರ ಕೆಲಸ ಕರೆಕ್ಟಾಗಿ ಕೆಲಸ ಮಾಡಿಲ್ಲ, ನೀವು ಕಿತ್ತಾಕೋ ಒಂದು ಸಿಸ್ಟಮ್ ಬರಬೇಕು. ಇದನ್ನೇ ಹೇಳಿ 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 ಒಂದು 3 ವರ್ಷದಿಂದ ಇದನ್ನೇ ಪ್ರಯತ್ನದಲ್ಲಿದ್ದೀನಿ ಆ್ಯಕ್ಚುಲಿ. ಎಸ್, 3 ವರ್ಷದಿಂದ ಇದೇ ಪ್ರಯತ್ನದಲ್ಲಿದ್ದೀರಿ. ನೀವು ಶುರು ಮಾಡಿದಾಗ ನಾನು ಕೂಡ ನೋಡಿದ್ದೀನಿ, ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಜನ ಹೆಸರನ್ನು ಬದಲಾಯಿಸ್ಕೊಂಡ್ರು. ಅವ್ರ ಹೆಸರು ಮೊದಲು ಪ್ರಜಾಕೀಯ ಅಂತ ಹಾಕೊಳ್ಳೋಕೆ ಶುರು ಮಾಡಿದ್ರು. ಅದು ತುಂಬ ದೊಡ್ಡ ಬದಲಾವಣೆ. ಅದು ತುಂಬ ಜನಕ್ಕೆ ನಾನು ಹೇಳಿದ್ದು ಎಷ್ಟು ಜನರಲ್ ವಿಚಾರಗಳಿದೆ ನೋಡಿ. ನಮ್ಗೆ ಆ ಜಾಗ ಸಿಕ್ಕಿರಲಿಲ್ಲ ಅವ್ರಿಗಷ್ಟೇ. ನಾನು ಕೂಡ ನನ್ನ ಸಕ್ಸಸ್ ಫೇಲ್ಯೂರು, ನನಗೆ ನಾಳೆ ಅವಮಾನ ಆಗ್ಬಿಡೋದು, ನಾನೊಬ್ಬ ಸ್ಟಾರು, ನಾನು ಇಲ್ಲಿ ಬಂದ ಮೇಲೆ ಸಕ್ಸಸ್ಫುಲ್ ಆಗಲೇಬೇಕು, ನಾನು ಚೀಫ್ ಮಿನಿಸ್ಟರ್ ಆಗಬೇಕು, ನಾನು MLA ಆಗಬೇಕು, ನಾನು MP ಆಗಬೇಕು, ನಾನು ಮಿನಿಸ್ಟರ್ ಆಗಬೇಕು, ನಾನು ಇಲ್ಲಿ ಪಕ್ಷ ಮಾಡಿಬಿಟ್ಟಿದ್ದೀನಿ, ನಾನು ಸೋತ್ರೆ ನನಗೆ ಅವಮಾನ, ಇದು ನನಗೆ ಬರಲೇ ಇಲ್ಲ. ಅದೇನಕ್ಕೂ, ಯಾಕಂದರೆ ಟ್ರೂತ್ಗೆ ಹೋದಾಗ ನನಗೆ ಅನಿಸಿದ್ದು ಇದರಲ್ಲಿ ಸಕ್ಸಸ್ ಫೇಲ್ಯೂರೇ ಇಲ್ಲ ಅಂದ್ರ ಮೇಲೆ ನನ್ನ ಗೆಲುವು ಸೋಲು ಏನಿದೆ. ನಾನೊಬ್ಬ ಪ್ರಜೆಯಾಗಿ ನನ್ನ ಕರ್ತವ್ಯ ನಾನು ಮಾಡ್ತಾಯಿದ್ದೀನಿ. ಈ ವಿಚಾರ ನಾಳೆ ಫ್ಯೂಚರ್ ಜನ್ರೇಷನ್ಗಾರ ಹೆಲ್ಪ್ ಆಗ್ಬೋದು, ಅಷ್ಟೇ ನನ್ನ ಕರ್ತವ್ಯ ಇಲ್ಲಿ. ಈ ಸೋಲು ಗೆಲುವೆಲ್ಲ ನನ್ನ ಬಿಸ್ನೆಸ್ಸಲ್ಲಿ, ನನ್ನ ಸಿನಿಮಾದಲ್ಲಿ, ನನ್ನ ವೈಯಕ್ತಿಕ ಜೀವನದಲ್ಲಿ ಅದೆಲ್ಲ. ಇಲ್ಲಿ ಸೋಲು ಗೆಲುವೆಲ್ಲಿ ಬರುತ್ತೆ? ಸಮಾಜ ಸೇವೆ ಮಾಡಬೇಕಾದ್ರೆ ಸೋಲು ಗೆಲುವು ಬರುತ್ತಾ? ಜನರ ಸೋಲು ಜನರ ಗೆಲುವು ಅಷ್ಟೇ, ಜನರದ್ದಷ್ಟೇ ಇದು. ನಾನು ನೆಪ ಮಾತ್ರ ಇಲ್ಲಿ ಅಂತ ಅದು ಗೊತ್ತಾದಾಗ ನಾನು ನಿರಾಳ ಆದೆ. ಆ್ಯಕ್ಚುಲಿ ನನ್ನ ಕರ್ತವ್ಯ ನಾನು ಮಾಡ್ತೇನೆ ಅಷ್ಟೇ ಹೊರತು ನನಗೆ ಆ ಭ್ರಮೆ ಇಲ್ಲ, ನಾಳೆ ಏನೋ ಮಾಡಿಬಿಡ್ತೀನಿ ಅನ್ನೋ ಭ್ರಮೆ ಇಲ್ಲ, ನಿರಾಸೆನೂ ಇಲ್ಲ ನನಗೆ. ಸತ್ಯದಲ್ಲಿ ಎರಡೂ ಇರಲ್ಲ, ಸತ್ಯದಲ್ಲಿ ಇರೋದೇ ತುಂಬ ಸಂತೋಷವಾಗಿರುತ್ತೆ ಆ್ಯಕ್ಚುಲಿ. ಆದರೆ ಇದರ ಮಧ್ಯೆ ಒಂದು ವ್ಯತಿರಿಕ್ತವಾದ ವಿಚಾರ ಏನು ಅಂತಂದರೆ, ಭಾಳಷ್ಟು ಜನ, ನಾನು ಕಳೆದ 1 ದಶಕದಿಂದ ನೋಡ್ಕೊಂಡು ಬಂದಿರುವಂತಹ ಚುನಾವಣೆ ರಾಜಕೀಯದಲ್ಲಿ ಭಾಳಷ್ಟು ಎಲೆಕ್ಷನ್ಸನ್ನು ಕವರ್ ಮಾಡಿದಾಗ, ಕಳೆದ ಬಾರಿ ಚುನಾವಣೆಯನ್ನು ಕೂಡ ಕವರ್ ಮಾಡಿದಾಗ ಬಹಳಷ್ಟು ಜನಕ್ಕೆ ನೀವು ಪಕ್ಷವನ್ನು ಶುರು ಮಾಡಿದಾಗ, ಓಕೆ ನೀವು ಕ್ಯಾಂಡಿಡೇಟ್ಸನ್ನು ನಿಲ್ಲಿಸ್ತೀರಿ, ನೀವು ಸೆಲೆಕ್ಟ್ ಮಾಡ್ತೀರಿ,
ಅವ್ರಿಗೆ ನೀವು ನೆಕ್ಸ್ಟು 224 ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ನೀವು ಅವರಿಗೆ ಗುರುತಿಸ್ತೀರಿ, ಅವರಿಗೆ ಟಿಕೆಟ್ ಕೊಡ್ತೀರಿ ಅನ್ನುವಂಥದ್ದು. ಬಹಳಷ್ಟು ಜನಕ್ಕೆ ಏನು ಕನ್ಫ್ಯೂಷನ್ ಆಗಿದ್ದು ಅಂತಂದರೆ, ನಿಮ್ಮ ಸಿನಿಮಾಗಳ ಥರ ನಿಮ್ಮ ರಾಜಕೀಯ ಕೂಡ ಚಿಂತನೆಗಳು ಕೂಡ ಮಂಥನಗಳು ಕೂಡ ಭಾಳಷ್ಟು ಜನಕ್ಕೆ ಅರ್ಥ ಆಗಲಿಲ್ಲ. ನೀವು ಸಿ ಎಮ್ ಆಗಬಾರ್ದು ಅಂತ ಹೇಳ್ತೀರಿ, ನಿಮಗೆ ಸಿ ಎಮ್ ಆಗೋ ಕನಸಿಲ್ಲ, ಮಿನಿಸ್ಟರ್ ಆಗೋ ಕನಸಿಲ್ಲ, MP ಆಗೋ ಕನಸಿಲ್ಲ, MLA ಆಗೋ ಕನಸಿಲ್ಲ, ಎಲ್ಲವೂ ಒಪ್ಕೊಂಡ್ವಿ. ಆದರೆ ಇಡೀ ಒಂದು ಸಿಸ್ಟಮನ್ನು ಡ್ರೈವ್ ಮಾಡೋದಕ್ಕೆ, ಜನರನ್ನು ಡ್ರೈವ್ ಮಾಡೋದಕ್ಕೆ ಅನಾದಿ ಕಾಲದಿಂದಲೂ ನಾವು ನೋಡ್ಕೊಂಡು ಬಂದಿರೋ ಹಾಗೆ ಮಹಾಭಾರತದಿಂದ ಇವತ್ತಿನ ತನಕ ಕೂಡ ಒಬ್ಬ ನಾಯಕ ಬೇಕಾಗ್ತಾನೆ, ಒಬ್ಬ ವ್ಯಕ್ತಿ ಬೇಕಾಗ್ತಾನೆ. ಇದು ಸರಿ, ಇದು ತಪ್ಪು, ಹೀಗೆ ಮಾಡಿ ಹೀಗೆ ಮಾಡಬೇಡಿ ಅಂತ ಹೇಳೋದಕ್ಕೆ. ಆದರೆ ನೀವು ಎಲ್ಲವನ್ನೂ ಜನರಿಗೆ ಬಿಟ್ಬಿಟ್ಟಾಗ ನಾನು ಎಲ್ಲರೂ ಬಿಡ್ತಾ ಇಲ್ಲ. ನೋಡಿ, ಅಲ್ಲೇ ಹೇಳಿದ್ದು. ಇವಾಗ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಭಗವದ್ಗೀತೆಯಲ್ಲಿರೋ ವಿಷಯಗಳನ್ನ ಫಾಲೋ ಮಾಡ್ತೀರಾ, ಕೃಷ್ಣನ್ ಫಾಲೋ ಮಾಡ್ತೀರಾ ಅಂತ. ನಾವು ಇಷ್ಟು ದಿನ ಮಾಡಿದ್ದು ಕೃಷ್ಣನ ಪೂಜೆ ಮಾಡಿದ್ವಿ. ಕೃಷ್ಣನ ಮಾತುಗಳು ನಮಗೆ ಬೇಕಾಗಿಲ್ಲ. ಕರ್ಮಣ್ಯವಾಧಿಕಾರಸ್ತೆ ಮಾಪಲೇಶು ಕದಾಚನ ಹೇಳಿದ್ರು ಅವರು. ನಮ್ಗದು ನಾವು ಫಲಾಫಲ ನೆನೆಸ್ಕೊಂಡೇ ಜೀವನ ಎಲ್ಲ ನಡೆಸ್ತಾ ಇರ್ತೀವಿ. ಎಷ್ಟು ಸುಂದರವಾಗಿರೋ ಅದ್ಭುತವಾದ ನಮ್ಮ ಒಳ್ಳೇದಕ್ಕೋಸ್ಕರ ಕೊಟ್ಟಿರುವಂಥ ಸಂದೇಶ ನಾವು ಯಾವತ್ತೂ ತಗೊಳ್ಳಿಲ್ಲ. ನಮ್ಗೆ ಈಸಿ ಏನಂದರೆ ಕೃಷ್ಣಪ್ಪ ಗಾಡ್ ಅಂತ ಕೈ ಮುಗಿದ್ಬಿಟ್ವಿ. ನನ್ನ ಬದುಕು ಕೃಷ್ಣ ಬದಲಾವಣೆ ಮಾಡಲ್ಲ, ಕೃಷ್ಣನ ಮಾತುಗಳು ಬದಲಾವಣೆ ಮಾಡುತ್ತೆ. ಸೊ ಇಷ್ಟು ವರ್ಷ ಬಂದಿರೋದೇ ಅದು ನಾಯಕನ ನಂಬ್ಕೊಂಡೆ. ನಾವು ನಾಯಕರನ್ನ ಎಷ್ಟು ನಂಬ್ತೀವಿ ಅಂದರೆ ಅವ್ರು ಏನು ಹೇಳಿದ್ರು ಕರೆಕ್ಟು ಅಂತ. ಅರ್ಥ ಆಯ್ತಾ? ನಾನು ಹೇಳಿದ್ದು ಅವ್ರು ಏನು ಹೇಳಿದ್ರು ಕರೆಕ್ಟ್ ಅನ್ನೋದು ಫಸ್ಟ್ ಮನೋಭಾವ ಬಿಡಿ. ಏನು ಹೇಳ್ತೀರ ಅಂತ ಸ್ವಲ್ಪ ಕೇಳಿ, ಒಂದು 10 ನಿಮಿಷ ಟೈಮ್ ಕೊಡಿ, ಅದನ್ನು ಸ್ವಲ್ಪ ಅನಲೈಸ್ ಮಾಡಿ. ಅವಾಗ ತಾನೇ ನೀವು ಪ್ರಜಾಪ್ರಭುತ್ವ, ಅವಾಗ ತಾನೇ ನೀವು ಪ್ರಭುಗಳಾಗ್ತೀರಾ. ಇವಾಗ ನೀವೊಂದು ಮಾತು ಹೇಳಿದ್ರಿ, ಎಷ್ಟೋ ಜನ ಪ್ರಜಾಕಿ ಅಂತ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ. ಅವರೆಲ್ಲ ಈ ಕ್ಯಾಟಗರಿಗೆ ಸೇರಿರೋರು. ತನ್ನ ಹೆಸರನ್ನೇ ಚೇಂಜ್ ಮಾಡ್ಕೊಂಡ್ರೆ ಅವ್ರು ಎಷ್ಟು ಕರೆಕ್ಟ್ ಅನಿಸಿರ್ಬೇಕಿದು ಅಲ್ವಾ? ತಮಾಷೆ ಎಲ್ಲ ಹೆಸರು ಚೇಂಜ್ ಮಾಡ್ಕೊಳ್ಳೋದು ನಿಜ. ಸೊ ಅದಾಗುತ್ತೆ. ಫ್ಯೂಚರ್ ಜನ್ರೇಷನ್ ನಮ್ಮ ಥರ ಇರಲ್ಲ. ನಾವು ಬದಲಾವಣೆ ಏನು ಬದಲಾವಣೆ? ಅದೇ ಏನೋ ಅಜ್ಜಿ ಹಾಕಿರೋ ಆಲದ ಮರದ ಕೆಳಗೆ ನೇಣು ಹಾಕ್ಕೊಳ್ಳೋದು ಬದಲಾವಣೆನ? ಅದೇ ದಾರಿಲಿ ಹೋಗೋದು ಬದಲಾವಣೆನ? ನಾನು ಅದನ್ನೇ ಮಾಡಿದೆ ಅಂದ್ಕೊಳ್ಳಿ. ಆಲ್ರೆಡಿ ಮಾಡೋರು ಇದ್ದಾರಲ್ಲ, 3 ಪಕ್ಷ 4 ಪಕ್ಷ ಇದೆ, ನಿಮ್ಗೆ ಆಪ್ಷನ್ ಅಲ್ಲಿದೆ. ಇದನ್ನು ಸ್ವಲ್ಪ ಈ ವಿಚಾರಕ್ಕೆ ಗಮನ ಕೊಡಿ. ಇಲ್ಲಿ ಉಪೇಂದ್ರ ಬಂದು ಆಗಬೇಕು ಅಂದರೆ ಉಪೇಂದ್ರ ಬಂದರೂ ಇದೇ ಕೆಲಸ ಮಾಡಬೇಕು, ಇನ್ನೊಬ್ಬರು ಬಂದರೂ ಇದೇ ಕೆಲಸ ಮಾಡಬೇಕು. ನಾನು ಮಾಡೋಕ್ಕೆ ಎಸ್ಕೇಪಿಸ್ಟ್ ಆಗ್ತಾಯಿಲ್ಲ, ನನಗೆ ಬೇರೆ ಕೆಲಸ ಇದೆ ಇಲ್ಲಿ. ನಾನು 224 ಜನ ತೊಗೊಬೇಕು, ಎಲೆಕ್ಷನ್ ನಿಲ್ಲಿಸಬೇಕು, ನಾಳೆ ಅವ್ನು ತಪ್ಪು ಮಾಡಿದ್ರೆ ನಾನು ಮಾನಿಟರ್ ಮಾಡಬೇಕು, ನಾಳೆ ನಾನು ನಿಮ್ಗೆ ಆನ್ಸರಬಲ್ ಆಗ್ತೀನಿ, ಯಾಕಂದ್ರೆ ಈ ಜವಾಬ್ದಾರಿ ನಾನು ತೊಗೊತಾ ಇದ್ದೀನಿ. ಸೊ ಆ ಕೆಲಸ ನಾನು ತೊಗೊತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ವಾ? ಆ ಕೆಲಸ ಮಾಡಬೇಕಲ್ವ ಯಾರೋ? ಆದರೆ ಅದರ ನೇತೃತ್ವವನ್ನು ನೀವು ವಹಿಸೋದಿಲ್ಲ, ಅದರ ನಾಯಕರಾಗಿ ನೀವು ನಿಲ್ಲೋದಿಲ್ಲ. ಅಲ್ಲ, ನೀವು ನಾಯಕರು ಅಂತ ನನಗೆ ಹೇಳ್ಬೋದು, ನನಗೆ ಗೊತ್ತಿಲ್ಲ. ಅದು ನಾನು ಕೆಲಸಗಾರ. ನೀವು ಜನ ನಾಯಕ ಅಂದರೆ ನೀವು ಒಪ್ಕೋತೀರಿ, ಕೆಲಸಗಾರ ಅಂದ್ರೂ ಅಲ್ಲ, ಇದೊಂದು ಕೆಲಸ ಇದೆ ಆ್ಯಕ್ಚುಲಿ. ನಾನೊಂದು ಪಕ್ಷ ಮಾಡಿದ್ದೀನಿ, ನಾನು ಈ ದೇಶಕ್ಕೋಸ್ಕರ ಒಂದು ಕೆಲಸ. ನಾನಿವಾಗ ನಾನು ಹಣ ಸಂಪಾದನೆ ಮಾಡೋ ಕೆಲಸ ಮಾಡೋದು ಬೇಕಾಗಿಲ್ಲ ನನಗಿವಾಗ. ನಾನು ಇದಕ್ಕೆ ಸಂಪೂರ್ಣ ಜೀವನನೇ ಮುಡುಪಾಗಿಡ್ಬೋದು ಇವಾಗ. ನನಗೆ ದುಡ್ಡು ಬೇಕಾಗಿಲ್ಲ ಇಲ್ಲಿ. ನಾನು ಕೆಲಸ ಮಾಡ್ತೀನಿ ಅಷ್ಟೇ. ಇದನ್ನು ನಾನು ಈ ದೇಶಕ್ಕೊಂದು ನಾನು ಮಾಡಬೇಕಾಗಿದೆ. ನನ್ನ ದೇಶ, ನಾನು ನಿಮಗೋಸ್ಕರ ನಾನು ಮಾಡ್ತೀನಿ ಅಂತಲೂ ನಾನು ಮತ್ತೆ ಯಾವುದೋ ನನಗೊಂದು ಸ್ಟ್ಯಾಚ್ಯೂ ಮಾಡಬೇಕು ನೀವು ಅಂತ ಕೇಳ್ಕೊಳ್ಳಲ್ಲ. ನನಗೆ ಕಲ್ಪನೆನೇ ಅರ್ಥ ಆಗಲ್ಲ. ನಾನು ಸತ್ರ ಮೇಲೆ ನಾನು ಬದುಕಿರಬೇಕು ಅನ್ನೋದು ನನಗೆ ಅರ್ಥನೇ ಆಗಲ್ಲ ಅದು. ಸೊ ಅದೆಲ್ಲ ಬೇಕಾಗಿಲ್ಲ. ನಾನು ಹೇಳಿದ್ದು, ನಾನು ಈ ಕೆಲಸ ಮಾಡ್ತೀನಿ ಅಷ್ಟೇ, ನಾನು ನಿಮ್ಮ ಜೊತೆ ಇರ್ತೀನಿ ಅಲ್ವಾ? ಇದು ಕರೆಕ್ಟ್ ಅನ್ಸುತ್ತಾ? ಇಲ್ಲ ಮತ್ತೆ ಇಲ್ಲ ನಾನೇನೋ ಬಂದು ಮಾಡ್ತೀನಿ ಅಂತ ಹೇಳಿದ್ರೇ ಜನ ನೀವು ಬಂದು ಮಾಡ್ತೀರಿ ಅಂತ ಅನ್ಕೊಂಡಿಲ್ಲ. ಜನ ನಿಮ್ಮಿಂದ ಒಂದು ಚಿಂತನೆ ಮತ್ತು ಒಂದು ಮಂಥನವನ್ನು, ಈಗ ದೆಹಲಿಯಲ್ಲಿ ಶುರುವಾದಂತಹ ಅರವಿಂದ್ ಕೇಜ್ರಿವಾಲ್ ಒಂದು ಅಲೆ ಒಂದು ಚಿಂತನೆಯನ್ನು ಹುಟ್ಟಾಕ್ತು. ರಾಷ್ಟ್ರೀಯ ಪಕ್ಷಗಳಲ್ಲದೆ ಕೆಲಸ ಯಾರು ಮಾಡ್ತಾರೆ, ಗ್ರೌಂಡಿಂದ ಯಾರು ಕೆಲಸ ಮಾಡ್ತಾರೆ ಅಂಥವ್ರಿಗೂ ಕೂಡ ದೆಹಲಿ ಅನ್ನುವಂತಹ ಒಂದು ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ನೀವು ಕೊಡಬಹುದು, ಅವ್ರಿಗೊಂದು ಸೀಟ್ ಆಯ್ಕೆ ಮಾಡಿ ಕೊಡ್ಬೋದು, ಸರ್ಕಾರ ಮಾಡಿಕೊಡ್ಬಹುದು ಅಂತ 2ನೇ ಬಾರಿ ಅರವಿಂದ್ ಕೇಜ್ರಿವಾಲ್ ಆಯ್ಕೆ ಆದರು. ಆದರೆ ನಮ್ಮ ದೇಶದ ಒಂದು ಸಿಸ್ಟಮಲ್ಲಿ, ಒಂದು ಡೆಮೋಕ್ರಸಿಯಲ್ಲಿ ನಾವು ಆಯ್ಕೆ ಮಾಡ್ಕೊಂಡು ಬಿಟ್ಟಿದ್ದೀವಿ. ನಮ್ಮ ಕರ್ನಾಟಕಕ್ಕೆ ಬಂದಾಗ 224 ಕ್ಷೇತ್ರಗಳಿರುತ್ತೆ. ಅದಕ್ಕೆ ಎಲ್ಲರೂ ಆಯ್ಕೆ ಆದಮೇಲೆ ಅದರಿಂದ ಒಬ್ಬರು ಮುಖ್ಯಮಂತ್ರಿ ಬೇಕು. ಸೊ ನಮ್ಮಲ್ಲಿ ಪೋರ್ಟ್ಫೋಲಿಯೋಸ್ ಹಂಚಿಕೆ ಆಗುತ್ತೆ, ಅದಕ್ಕೆ ಮಂತ್ರಿಗಳು ಬೇಕು. ಸೊ ನಿಮ್ಮ ಪರಿಕಲ್ಪನೆಯಲ್ಲಿ ಏನು ಹಾಗಿದ್ರೆ? ಉಪೇಂದ್ರ ಅವರ ಪರಿಕಲ್ಪನೆ ಏನು? ಈ ಪರಿಕಲ್ಪನೆ ತಪ್ಪಾ ಅಥವಾ ನಿಮ್ಮದೇ ಬೇರೆ ಪರಿಕಲ್ಪನೆ ಇದೆಯಾ? ಇಲ್ಲ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಕೇಜ್ರಿವಾಲು ಆಪದ್ ನೀವು ತೊಗೊಂಡ್ರೆ ಎಲ್ಲರೂ ನನಗೆ ಹೇಳ್ತಾರೆ ಅಲ್ಲೊಂದು ದೊಡ್ಡ ಹೋರಾಟ ಆಯಿತು ನೋಡಿ, ಆ ಥರ ಒಂದು ಹೋರಾಟ ಆದ ನಿಮ್ಗೊಂದು ವೇವ್ ಕ್ರಿಯೇಟ್ ಆಗುತ್ತೆ ಅಂತ. ನಾನು ಹೋರಾಟ ಸ್ಟಾರ್ಟ್ ಮಾಡಬೇಕಲ್ಲಿ. ಏನು ರೀಸನ್ಗಾಯಿತು ಅನ್ನೋದು ಮಾತಾಡೋದು ಬೇಡ ಇಲ್ಲಿ. ಏನೋ ಆಯ್ತಲ್ಲ ಹೋರಾಟ, ಅದರಿಂದ ಒಬ್ಬ ವ್ಯಕ್ತಿ ಹೊರಗೆ ಬಂದರು. ಅವ್ರಿಗೆ ಒಂದು ಗೊತ್ತಾಯ್ತಿಲ್ಲ ಆ್ಯಕ್ಚುಲಿ. ಇಲ್ಲ, ಪೊಲಿಟಿಕ್ಸಿಗೆ ಬಂದ್ರೇ ಇದನ್ನು ಬದಲಾವಣೆ ಮಾಡ್ಬೋದು ಅಂತ ಬಂದ್ರಿ ಈ ಕಡೆಗೆ. ಈಗ ಅಣ್ಣಾ ಹಜಾರೆ ಅವ್ರ ಪ್ರಕಾರ ನಾನು ಹೋರಾಟನೇ ಮಾಡ್ಕೊಂಡಿರ್ತೀನಿ, ನಾನು ಅಷ್ಟೇ, ನಾನು ಪೊಲಿಟಿಕ್ಸಿಗೆ ಬರಲ್ಲ ಅಂತ. ಯಾವ್ದು ಸರಿ ಇದರಲ್ಲಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಂದರು, ಮಾಡಿದ್ರೇನೋ. ಅವ್ರಿಗೊಂದು ಹೋರಾಟದ ಬ್ಯಾಕ್ಗ್ರೌಂಡ್ ಇತ್ತು, ಒಂದು ಜನರು ವೇವ್ ಕ್ರಿಯೇಟ್ ಆಯಿತು, ಏನೋ ಒಂದಷ್ಟು ಕೆಲಸ ಮಾಡಿದ್ರು. ಆ ಕೆಲಸಕ್ಕೋಸ್ಕರ ಮತ್ತೆ ವೋಟ್ ಹಾಕಿದ್ರು. ಕರೆಕ್ಟಾ? ಈಗ ಅದೇ ಕರೆಕ್ಟ್ ಅಂದರೆ ಆಪೇ ಇಲ್ಲಿರುತ್ತೆ, ಮತ್ತೆ ಅದನ್ನೇ ಮಾಡಿ. ಎಗೈನ್ ನೀವು ಒಬ್ಬ ಕೇಜ್ರಿವಾಲ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ.
ಅರ್ಥ ಆಯ್ತಾ? ಇಲ್ಲಿ ಇವಾಗ ಆ ಹೆಸರು ಹೇಳ್ಕೊಂಡು ಇನ್ನೊಂದಷ್ಟು ಜನ ಬರ್ತಾರೆ, ನಾವು ಮಾಡ್ತೀವಿ. ಈಗ ಒಂದು ಸಿಂಪಲ್ ನಿಮ್ಗೆ ಹೇಳ್ತೀನಿ ಕೇಳಿ, ಒಂದು ನಿಮ್ಗೆ ಅರ್ಥ ಆಗ್ಬಿಡುತ್ತದು. ನಾನಿವಾಗ ಪಾರ್ಟಿ ಮಾಡಿದಾಗ ಎಲ್ಲನೂ ಕರೆದೆ, ಬನ್ನಿ ನಿಮ್ಮ ಐಡಿಯಾಸ್ ತೊಗೊಂಡು. ನನಗೂ ಗೊತ್ತಿಲ್ಲ ಮ್ಯಾನಿಫೆಸ್ಟೋ, ನನಗೇನಂದರೆ ಮ್ಯಾನಿಫೆಸ್ಟೋ ಅನ್ನೋದು ಕೋರ್ಟಲ್ಲಿ ರಿಜಿಸ್ಟರ್ ಆಗಬೇಕು, ನೀನು ಏನು ಹೇಳ್ತೀವೋ ಅದು ಮಾಡಲಿಲ್ಲ ನಾನು ಕೆಳಗಿಳಿಬೇಕು, ಇದು ಮ್ಯಾನಿಫೆಸ್ಟೋ. ನಾನು ಏನು ಬೇಕಾದ್ರೆ ಹೇಳ್ತೀನಿ, ನಾಳೆ ಆಗಲ್ಲ ಅಂತ ಅಂದ್ಬಿಟ್ರೆ ನಾನು ಏನು ಬೇಕಾದ್ರೂ ಹೇಳ್ಬೋದು. ಇದು ನಿಮಗೆ ಗೊತ್ತಿದೆ, ನಿಮಗೆ ನೀವು ಅದ್ರ ಬಗ್ಗೆ ಎಲ್ಲ ಇದು ಮಾಡಿದ್ದೀರಾ. ಇದು ಸುಪ್ರೀಂ ಕೋರ್ಟ್ ಲೆವೆಲ್ವರೆಗೂ ಹೋಗಿ ಮ್ಯಾನಿಫೆಸ್ಟೋ ಯಾಕೆ ಅಥೆಂಟಿಕ್ಕಾಗಿ ಯಾಕೆ ಮಾಡಬಾರ್ದು ಅಂತ ಹೋದಾಗ, ಇಲ್ಲ ಡೆಫಿಸಿಟ್ಟು, ನಮ್ಮ ಬಡ್ಜೆಟ್ ಡೆಫಿಸಿಟ್ ಇರುತ್ತೆ, ನಾವು ಮಾಡೋಕ್ಕಾಗದೇ ಇರ್ಬೋದು, ಅದನ್ನು ನಾವು ಇದು ಮಾಡೋಕ್ಕಾಗಲ್ಲ ಅಂಥೇಳಿ ಅದನ್ನೆಲ್ಲ ಮುಚ್ಚಾಕಿದ್ರು. ಮತ್ತೆ ಏನೋ ಆಶ್ವಾಸನೆಯಾಗೆ ಉಳ್ಕೊಂಡ್ಬಿಡ್ತು ಮ್ಯಾನಿಫೆಸ್ಟೋ ಅನ್ನೋದು. ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಅದು ಮಾಡ್ತೀನಿ ಅಂತ. ಈಗ ಸರಿ ಅಂತೀರ ನೀವು ಅಲ್ವಾ? ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಲಿಲ್ಲ ಉಪೇಂದ್ರ ಅವರೇ. ನಿಮ್ಮ ಪರಿಕಲ್ಪನೆಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ, ಮಂತ್ರಿಗಳು ಇವರೆಲ್ಲ ಇರ್ತಾರಾ? ಇರ್ತಾರೆ, ಖಂಡಿತ ಇರ್ತಾರೆ, ಅರ್ಹರಾಗ್ತಾರೆ ಅದಕ್ಕೆ. ನಾನು ಹೇಳಿದ್ದು ಇಲ್ಲಿ ಎಗೈನ್ ನಾನು ಹೇಳ್ತೀನಿ ಕೇಳಿ. ಇವಾಗ ನೀವು ಇದನ್ನು ಬೇರೆ ಥರ ನೋಡಿ, ಈ ಮೈಕ್ರೋ ಲೆವೆಲಲ್ಲಿ ಬನ್ನಿ. ಒಂದು ಹಳ್ಳಿಲಿ ಒಬ್ಬ ನಾಯಕ ಇರ್ತಾನೆ ಅಂದ್ಕೊಳ್ಳಿ, ಯಾವನೋ ಒಬ್ಬ. ಒಂದು ವಾರ್ಡ್ ತೊಗೊಳ್ಳಿ, ನಿಮ್ಗೆ ಇನ್ನೂ ಈಸಿಯಾಗಿ. ವಾರ್ಡಲ್ಲಿ ಒಬ್ಬ ಕಾರ್ಪೊರೇಟರ್ ಇರ್ತಾನೆ. ಕಾರ್ಪೊರೇಟರ್ ಡಿಸೈಡ್ ಮಾಡ್ತಾನೆ ಒಂದು ಸತಿ ಎಲೆಕ್ಷನಲ್ಲಿ ಗೆದ್ರ ಮೇಲೆ ಈಗ ಇಲ್ಲಿ ಏನೇನು ಆಗಬೇಕು ಅಂತ ಡಿಸೈಡ್ ಮಾಡ್ತಾನೆ. ನಾನು ಹೇಳ್ತಿರೋದು, ನೀನು ಡಿಸೈಡ್ ಮಾಡೋಂಗಿಲ್ಲ. ನಿಮ್ದು ಏನೇ ವಿಚಾರ ಇರ್ಬೋದು ಅದನ್ನು ಜನರ ಮುಂದಿಡು, ಜನರನ್ನ ಕೇಳಿ ನಿಮ್ಗೆ ಏನು ಬೇಕು ಅಂತ. ಈಗಿರೋ ಟೆಕ್ನಾಲಜಿಲಿ ಈಸಿಯಾಗಿ ರೀಚ್ ಔಟ್ ಮಾಡ್ಬೋದು ನೀವು ಅಲ್ವಾ? ನೀವು ಕಲೆಕ್ಟಿವ್ ಆಗಿ ಒಪಿನಿಯನ್ ತೊಗೊಳ್ಳಿ. ಮೆಜಾರಿಟಿ ಆಫ್ ದಿ ಪೀಪಲ್ ಆ ವಾರ್ಡಲ್ಲಿ ಏನು ಹೇಳ್ತೀರೋ ಅದನ್ನು ಮಾಡು. ನಿನ್ನ ಐಡಿಯಾನು ಹಾಕು, ಪರವಾಗಿಲ್ಲ. ಜನರ ಐಡಿಯಾನು ತಗೋ, ಎಲ್ಲ ಸೇರಿಸಿ ಒಂದು ಕನ್ಸ್ಟ್ರಕ್ಟಿವ್ ಆಗಿ ಪ್ಲ್ಯಾನ್ ಮಾಡಿ ಅದನ್ನು ಜನರ ಮುಂದಿಡು. ಜನರು ಇನ್ವಾಲ್ವ್ ಆಗಬೇಕು. ಈ ಜನ ಯಾವ್ದು ಹೇಳ್ತಾರೋ ಅದನ್ನು ನಾನು ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡ್ತೀನಿ, ಅದಕ್ಕೆ ವರದಿ ಕೊಡ್ತೀನಿ. ಇವಾಗ ನಿಮಗೆ ಇದು ಗೊತ್ತಿದೆ, ನಿಮಗೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಗೊತ್ತಿದೆ. 100% ಏನೋ ಡಿಸೆಂಟ್ರಲೈಸ್ಡ್ ಇದನ್ನು ಮಾಡ್ಬೋದು, ಟ್ರಾನ್ಸ್ಪರೆನ್ಸಿ ತರ್ಬೋದು. ಮಿಷಿನ್ ಲರ್ನಿಂಗ್ ಇದೆ. ನೀವೇನು ಟೆಸ್ಟ್ ಮಾಡೋಕೆ ಒಬ್ಬ ಇಂಜಿನಿಯರ್ ಇಡೋದು ಬೇಕಾಗಿಲ್ಲ, ಇಟ್ಟರೆ ನಿಮ್ಗೆ ಹೇಳ್ಬಿಡುತ್ತೆ ಅದು ಏನು ಕ್ವಾಲಿಟಿ, ಏನು ಎತ್ತ ಪ್ರತಿಯೊಂದು ಕೊಟ್ಬಿಡುತ್ತೆ. ಅಷ್ಟು ಟೆಕ್ನಾಲಜಿ ಇದೆ ಅಲ್ವಾ? ಇದೆಲ್ಲ ಇಟ್ಕೊಂಡು ಆರಾಮಾಗಿ ಟ್ರಾನ್ಸ್ಪರೆನ್ಸಿ ತರ್ಬೋದು ಜನಕ್ಕೆ. ಜನ ಸರಿ ಕೆಲಸ ಮಾಡಿಲ್ಲ ಅಂದರೆ ಒಂದೆರಡು ಕರೆಕ್ಷನ್ ಕೊಡಿ ಅವನಿಗೆ. ಆದರೂ ಮಾಡಿಲ್ಲ ಅಂದರೆ ನೀವು ಅವನ್ನ ಕಿತ್ತಾಕುವಂಥ ಒಂದು ಸಿಸ್ಟಮ್ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಕರೆಕ್ಟಾ? ಇದು ಮೈಕ್ರೋ ಲೆವೆಲ್ನಿಂದ ಬಂದರೆ ಮ್ಯಾಕ್ರೋ ಲೆವೆಲ್ವರೆಗೂ ಇದೇ ಇರುತ್ತಲ್ವಾ? ಇದೆಲ್ಲ ಹಂಗೆ ಇರುತ್ತೆ. ನೀವು ಹೇಳ್ತಿರೋದ್ರೆ MLA ಇರ್ತಾರೆ, ಕಾರ್ಪೊರೇಟ್ ಇರ್ತಾರೆ, ಮಿನಿಸ್ಟರ್ ಇರ್ತಾರೆ, ಎಲ್ಲ ಇರ್ತಾರೆ. ಅರ್ಥ ಆಯ್ತಾ ನಿಮಗೆ? ಬಟ್ ಈ ಕೆಲಸ ಮಾತ್ರ ಹಿಂಗೆ ನಡೀತದೆ. ಅಂದರೆ ಇವಾಗ ಮುಖ್ಯಮಂತ್ರಿ ಕೆಲಸ ಏನಿಲ್ಲಿ, ಜನ ಹೇಳಿದ ಕೆಲಸ ಮಾಡಬೇಕಷ್ಟೇ ಅಲ್ವ? ಇವಾಗ ಮೈಕ್ರೋ ಲೆವೆಲಿಂದ ಬನ್ನಿ, ನಿಮ್ಗೆ ಒಂದೇ ಸತಿ ಟಕ್ ಅಂತ ಈ ಸಿಸ್ಟಮನ್ನು ನೋಡಿರೋದ್ರಿಂದ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೆಲ್ಮೆಟ್ ಹಾಕಬೇಕೋ ಬೇಡವೋ, ಯಾವುದೋ ಒಂದು ರಿಫಾರ್ಮ್ಸು, ಯಾವುದೋ ಒಂದು ಪಾಲಿಸಿ ಅವ್ರು ಡಿಸೈಡ್ ಮಾಡ್ತಾರೆ. ಇದನ್ನೇ ನೀವು ಇಷ್ಟು ದಿನ ನೋಡ್ಕೊಂಡು ಬಂದಿರೋದು ಅಲ್ವಾ? ಇದು ಯಾಕೆ ಅದರ್ ವೇ ರೌಂಡ್ ಆಗಬಾರ್ದು? ಯಾಕೆ ಇಲ್ಲಿಂದ ಅಭಿಪ್ರಾಯ? ಇವಾಗ ಫಾರ್ ಎಕ್ಸಾಂಪಲ್ ಲಾಕ್ಡೌನ್ ಮಾಡಬೇಕು, ಕರ್ನಾಟಕದಲ್ಲಿ ಒಂದು ಪೋಲಿಂಗ್ ಮಾಡೋರು ಅಂದ್ಕೊಳ್ಳಿ. ಮತ್ತೆ ಮೊನ್ನೆ ಮೋದಿ ಅವರು ಕೇಳಿದ್ರಲ್ವಾ, ಜನಾಭಿಪ್ರಾಯ ತೊಗೊಂಡ್ರಲ್ವಾ? ಎಷ್ಟೋ ವಿಷಯಗಳಿಗೆ ಜನಾಭಿಪ್ರಾಯ ತಗೊತಾರಲ್ವಾ? ಸೊ ಅದೇ ಥರ ನೀವು ತಗೊಳ್ಳಿ, ಬೇರೆ ಬೇರೆ ಗ್ರೂಪ್ ತೊಗೊಳ್ಳಿ. ನೀವು ಒಂದು ಇಂಡಸ್ಟ್ರಿಯಲ್ ಇಷ್ಟು ಸಪ್ರೇಟಾಗಿ ತೊಗೊಳ್ಳಿ, ಜನಸಾಮಾನ್ಯ ಸಪ್ರೇಟ್ ತೊಗೊಳ್ಳಿ. ಏನೇನು ಲಾಕ್ಡೌನ್ ಹೆಂಗೆ ಮಾಡ್ಬೋದು, ಏನು ಮಾಡಬೇಕಾ ಬೇಡವಾ, ಯಾವ ರೀತಿ ಇದು. ಯಾರೋ ಒಬ್ಬ ಇಂಡಸ್ಟ್ರಿಯಲ್ ಎಷ್ಟು ಸರ್ ನಂದು ದೊಡ್ಡಿದೆ, ನಾನು ಸೋಷಿಯಲ್ ಡಿಸ್ಟೆನ್ಸ್ ಮಾಡ್ಕೊಂಡು ನಾನು ರನ್ ಮಾಡ್ತೀನಿ, ಯಾಕಂದ್ರೆ ಇವಾಗ ನಾನು ನಿಲ್ಲಿಸ್ಬಿಟ್ಟ ಅಂದರೆ ಇಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಆಗುತ್ತೆ, ನನಗೊಂದು ಆಪ್ಷನ್ ಕೊಡಿ ಅಂತ. ನೀವು ಆ ಥರ ಮಾಡ್ಬೋದಲ್ವಾ? ಇಲ್ಲ ಓವರಾಲ್ ಲಾಕ್ಡೌನ್, ಓಕೆ, ಇಟ್ ಈಸ್ ಗುಡ್. ಕೆಲವನ್ನ ನಾವು ಅದನ್ನು ಹೇಳಿದ್ದೀವಿ, ಕೆಲವನ್ನ ನೀವು ಜನನ ಕೇಳೋಕ್ಕಾಗ್ದೇ ಕೆಲವು ನಿರ್ಧಾರಗಳು ತೊಗೊಬೇಕಾಗತ್ತೆ ಟು ಸೇಫ್ ಗಾರ್ಡ್ ಪೀಪಲ್, ಅಂಥವನ್ನ ಮಾಡಬೇಕು. ಬಟ್ ಅದಕ್ಕೆ ನೀವು ಆನ್ಸರಬಲ್ ಆಗಿರ್ಬೇಕು. ನಾನು ಈ ರೀಸನ್ಗೋಸ್ಕರ ಮಾಡಿಲ್ಲ. ಅರ್ಥ ಆಯ್ತಾ ನಿಮಗೆ? ನಾನು ಹೇಳ್ತಿರೋದಂದರೆ ಜನಗಳಿಗೆ ಎಲ್ಲದರಲ್ಲೂ ಇನ್ವಾಲ್ವ್ ಆಗೋ ಥರದ್ದು ಒಂದು ಸಿಸ್ಟಮ್. ಮೇ ಬಿ ನಾನು ಎಕ್ಸ್ಪರ್ಟ್ ಆಗಿದ್ರ ಬಗ್ಗೆ ಎಲ್ಲವನ್ನು 100% ಹೇಳ್ತಾ ಇಲ್ಲ. ಇಟ್ ಈಸ್ ಎ ಪ್ರೋಸೆಸ್. ಆ್ಯಕ್ಚುಲಿ ಒಂದು ಚೇಂಜ್ ಓವರ್ ದಾರಿ ಹೋದಾಗ ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ, ಮಂಥನಗಳು ನಡೆಯುತ್ತೆ, ಅದರ ಇನ್ನೂ ಕೂಡ ಹೊಸದಾಗಿ ಹೊರಹೊಮ್ಮುತ್ತೆ. ಆದರೆ 135 ಕೋಟಿ ಜನಸಂಖ್ಯೆ ಇರುವಂತಹ ನಮ್ಮ ದೇಶದಲ್ಲಿ ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡಬಹುದು ಅಂತ ನೀವು ಅನ್ಕೋತೀರಾ? ಏನಕ್ಕೆ ಹಂಗೆ ಅನ್ಕೊತೀರಾ ನೀವು? ಸ್ಯಾಟಿಸ್ಫೈ ಮಾಡಬೇಕು ಅಂತ ಎಂಡ್ ಆಫ್ ದಿ ಡೇ ಸ್ಯಾಟಿಸ್ಫೈ ಆಗಬೇಕು. ಈಗ ಆಗ್ತಿರೋದು ಅದೇ ತಾನೇ. 135 ಕೋಟಿ ನೀವು ಸ್ಯಾಟಿಸ್ಫೈ ಮಾಡ್ತಾ ಇದ್ದೀರಾ. ದಟ್ಸ್ ವೇನ್ ಇನ್ ದ ಬಿಗಿನಿಂಗ್ ಓನ್ಲಿ ನೀವು ಹೇಳ್ರಿ ಇಲ್ಲೇ ಸೂಪರ್ ಡೆಮಾಕ್ರಸಿ ಇರುತ್ತೆ. ಯಾಕಂದ್ರೆ ಇಲ್ಲಿ ನಾವು ಬಂದು ಏನು ಬೇಕಾದ್ರೂ ಹೊಡೆದಾಡ್ಬೋದು, ರೋಡಲ್ಲಿ ಕೂತ್ಕೊಂಡು ಸ್ಟ್ರೈಕ್ ಮಾಡ್ಬೋದು. ಅದನ್ನು ನಾವು ಡೆಮಾಕ್ರಸಿ ಅಂದ್ಕೊಂಡಿದ್ದೀವಿ. ನಮ್ಮ ರೆಸ್ಪಾನ್ಸಿಬಿಲಿಟಿ ಮರ್ತ್ಬಿಟ್ಟಿದ್ದೀವಿ, ನಮ್ಮ ಡ್ಯೂಟೀಸ್ ಮರ್ತ್ಬಿಟ್ಟಿದ್ದೀವಿ, ನಮ್ಮ ರೈಟ್ಸ್ ಬಗ್ಗೆ ಮಾತ್ರ ಮಾತಾಡ್ತೀವಿ ನಾವು. ಅದು ಡೆಮಾಕ್ರಸಿ ನಮಗೆ ಅಲ್ವೇ? ಕರೆಕ್ಟ್ ಅಲ್ವಾ? ಸೊ ನಿಮ್ಮ ಪ್ರಕಾರ ನಾವು ಯು ಆರ್ ನಾಟ್ ಗೋಯಿಂಗ್ ಟು ಸ್ಯಾಟಿಸ್ಫೈ ಪೀಪಲ್ಸ್, ಜನರ ಒಂದು ಡ್ರೀಮ್ಸನ್ನು, ಕನಸುಗಳನ್ನು ನೀವು ಸ್ಯಾಟಿಸ್ಫೈ ಮಾಡೋದಕ್ಕೆ ಹೊರಟಿಲ್ಲ, ಆದರೆ ಜನರ ಕೆಲಸ ಮಾಡ್ಕೊಡೋದಕ್ಕೆ ಹೊರಟಿದ್ದೀರಿ. ಎರಡು ಒಂದೇ ಅಲ್ವಾ? ಏನದು ಡ್ರೀಮ್ಸ್ ಏನು, ಕೆಲಸ ಏನು? ಈ ಸಿಂಪಲ್ ಹೇಳ್ತೀನಿ. ನಾನೊಬ್ಬ
ಒಂದು ವಾರ್ಡಲ್ಲಿದ್ದೀನಿ, ನನ್ನ ಮಕ್ಕಳಿದ್ದಾರೆ, ನನ್ನ ಮಕ್ಕಳು ನಾನು ಸ್ಕೂಲಿಗೆ ಕಳಿಸ್ಬೇಕು. ನನಗೊಂದು ಆಪ್ಷನ್ ಕೊಡ್ತೀರಾ ಅಂದ್ಕೊಳ್ಳಿ ನೀವು. ಒಂದು ರೆಗ್ಯುಲರ್ ಒಂದು ಸ್ಕೂಲಿಂಗ್ ಅಂತ ಮಾಡಿದ್ದೀರಾ, ಅದನ್ನು ಬಿಸ್ನೆಸ್ ಮಾಡಿಬಿಟ್ಟಿದ್ದೀರಾ. ಒಂದು ಕಡೆ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಹೋಗದೇ ಇರೋ ಥರ ಮಾಡಿಬಿಟ್ಟಿದ್ದೀರಾ. ಯಾಕಂದರೆ ಬಿಕಾಸ್ ಇಲ್ಲಿ ಲಾಬಿ ಜಾಸ್ತಿ ಇದೆ, ಇಲ್ಲಿ ನೀವೇ ಬಂದುಬಿಟ್ಟಿದ್ದೀರಾ. ಆ್ಯಕ್ಚುಲಿ ಏನು ಆಡಳಿತ ಮಾಡೋರೆ ಗೌರ್ಮೆಂಟ್ ಸ್ಕೂಲ್ನ ನಡೆಸಬೇಕಾದವ್ರು ಇಲ್ಲಿ ಪ್ರೈವೇಟ್ ಸ್ಕೂಲ್ ನಡೆಸ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ಇಲ್ಲಿ ಬೇರೆ ಆಗ್ಬಿಡುತ್ತೆ. ಆ್ಯಕ್ಚುಲಿ ಈಗ ನಾನೊಬ್ಬ ಪ್ರಜೆ, ನನ್ನ ಮಕ್ಳಿಗೆ ಓದಿಸ್ಬೇಕು, ನನ್ನ ಹತ್ರ ಹಣ ಅಷ್ಟಿಲ್ಲ, ನನಗೊಂದು ಮುಕ್ತವಾದಂಥ ಒಂದು ಇದು ಮಾಡಿಕೊಟ್ರಿ ಅಂದ್ಕೊಳ್ಳಿ ನೀವು. ನಾನು ಹೆಂಗೆ ಬೇಕಾದ್ರೂ ಓದಿಸ್ಬೋದು. ಏನು ಹೇಳಿ, ನನ್ನ ಮಕ್ಳನ್ನ ನಾನು ಆನ್ಲೈನ್ ಓದಿಸ್ಬೋದು, ನಾನು ಬುಕ್ ಕೊಟ್ಟು ಓದಿಸ್ಬೋದು, ನಾನು ಮೊಬೈಲ್ ಕೊಟ್ಟು ಓದಿಸ್ಬೋದು, ಗೂಗಲ್ ಕೊಟ್ಟು ಓದಿಸ್ಬೋದು, ನಾನು ಹೆಂಗೆ ಬೇಕಾದ್ರೂ ಓದಿಸ್ಬೋದು. ಕೆಲವು ಕಡೆ ಸರ್ಟಿಫಿಕೇಷನ್ ಅಂತಿರಲ್ಲ, ಎಕ್ಸಾಮಿನೇಷನ್ ಅಂತಿರಲ್ಲ. ನನ್ನ ಮಗ ಕೆಪಾಸಿಟಿಗೆ ಅವ್ನು ಎಲ್ಲಿ ಬೇಕಾದ್ರೂ ಕೆಲಸಕ್ಕೆ ಸೇರ್ಕೊಬೋದು. ನೀವು ಇದೆಲ್ಲ ರಿಸ್ಟ್ರಿಕ್ಷನ್ ಮಾಡಲೇಬಾರ್ದು ಅವಾಗ ಅಲ್ವಾ. ವೈ ಎಕ್ಸಾಮಿನೇಷನ್, ವೈ ಸರ್ಟಿಫಿಕೇಷನ್, ಇದಿದ್ದರೆ ಮಾತ್ರ ಇಲ್ಲಿಗೆ ಹೋಗಬೇಕು ಅಂತ ನಾನು ಅದರೊಳಗೆ ಹೋಗ್ತೀನಿ. ನನಗೆ ಭಯ, ಹೋಗಲೇಬೇಕು, ನನಗೆ ದುಡ್ಡಿಲ್ಲ, ನಾನು ಸಾಲ ಮಾಡ್ತೀನಿ, ಒದ್ದಾಡ್ತೀನಿ, ನಾನು ಕೆಲಸ ಮಾಡೋ ಕಡೆ ನಾನು ಕರಪ್ಟ್ ಆಗ್ತೀನಿ, ಯಾಕಂದ್ರೆ ನನ್ನ ಮಕ್ಕಳ ಭವಿಷ್ಯ ಅಂತ ಅಲ್ವಾ. ಸೊ ಹಾಗಾದರೆ ನಿಮ್ಮ ಪ್ರಕಾರ ನಿಮ್ಮ ಒಂದು ಚಿಂತನೆಗಳು ಎಲ್ಲ ವರ್ಗದ ಜನರಿಗೆ, ಎಲ್ಲ ಸೆಕ್ಟರ್ ಆಫ್ ಕೆಲಸಗಳಿಗೆ ಅನ್ವಯ ಆಗುತ್ತೆ ಅಂತ ಹೇಗೆ ಅನ್ಕೋತಾ ಇದ್ದೀರಿ ಉಪೇಂದ್ರ ಅವರೇ? ಆ ರೀತಿ ಅನ್ವಯ ಆಗುತ್ತೆ. ಇದು ಡೈವರ್ಸಿಫೈಡ್ ಆ್ಯಕ್ಚುಲಿ ಏನಂದರೆ ವೈವಿಧ್ಯಮಯವಾದಂಥ ಒಂದು ವಿಷಯ ಇದು. ಈ ಒಂದು ಪಾಲಿಸಿ ಇಲ್ಲಿಗೆ ಸೂಟ್ ಆಗದೆ ಇರ್ಬೋದು, ಅಲ್ಲಿಗೆ ಬೇರೆ ಆಗ್ಬೋದು, ಇಲ್ಲಿಗೆ ಬೇರೆ ಆಗ್ಬೋದು. ಅದೇ ಬ್ಯೂಟಿಫುಲ್ ಅದು. ನಾನು ಎಲ್ಲವನ್ನೂ ಸೇರಿ ಇವಾಗ ಸಿಂಪಲ್ ಹೇಳ್ತೀನಿ ಕೇಳಿ. ಹೆಲ್ಮೆಟ್ ಹಾಕೋದು ಒಳ್ಳೆಯದು, ಒಂದು ಲಾ, ಓಕೆನಾ. ಹೆಲ್ಮೆಟ್ ಹಾಕಲೇಬೇಕು ಆಲ್ ಓವರ್ ಕರ್ನಾಟಕ ಅಂತ ನಾನು ಇದು ಮಾಡ್ತೀನಿ. ಪಾಪ ಅವ್ನು ಕಷ್ಟನೋ ಸುಖನೋ, ಅವ್ನು ಇಲ್ಲಿಂದ ಪಕ್ಕದ ಮನೆಗೆ ಅಂಗಡಿಗೆ ಹೋಗ್ಬೇಕಾದ್ರೆ ಅವ್ನು ಹೆಲ್ಮೆಟ್ ಹಾಕ್ಕೊಂಡು ಹೋಗ್ಬೇಕು. ಪಾಪ ಒಂದು ಹೆಂಡ್ತಿನ ಅವ್ನು ಕೂರಿಸ್ಕೊಂಡು ಒಂದು ಮದುವೆಗೆ ಹೋಗ್ಬೇಕು, ನಾ ಎಮ್ಮೋ ಪಾಪ ಎಲ್ಲ ಹೂವಾಗಿವ ಮಾಡ್ಕೊಂಡಿರ್ತಾರೆ, ಹೆಲ್ಮೆಟ್ ಹಾಕ್ಬೇಕು ಪಾಪ. ನಾನು ಹೇಳ್ತೀನಿ ಕೇಳಿ, ಇನ್ನೊಂದು ಹೇಳ್ತೀನಿ. ಹೆಲ್ಮೆಟ್ ಎಲ್ಲ ಹಾಕಬೇಕು, ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಇದ್ದಾಗ ಹೆಲ್ಮೆಟ್ ಹಾಕಬೇಕು. ಫಾರ್ ಎಕ್ಸಾಂಪಲ್ ಹೈವೇಗಳಲ್ಲಿ ಹೆಲ್ಮೆಟ್ ಹಾಕ್ಬೇಕು ನೀವು, ಜಾಸ್ತಿ ಸ್ಪೀಡು ಏನೋ ಜಾಸ್ತಿ ಟ್ರಾಫಿಕ್ ಇರೋ ಕಡೆ. ಸೊ ಅಗೈನ್ ಇಟ್ ವಿಲ್ ಕಮ್ ಬ್ಯಾಕ್ ಟು ಪೀಪಲ್ ಓನ್ಲಿ. ಸೊ ಯು ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ವಾ. ನನಗೆ ಹೆಲ್ಮೆಟ್ ಹಾಕಬೇಕು, ನಾನು ನಿರ್ಧಾರ ಮಾಡೋಕ್ಕೆ ನನಗೆ ಜವಾಬ್ದಾರಿ ಕೊಡಿ ಸಾಕು. ನನ್ನ ಪ್ರಾಣನ ನೀವು ನನಗಿಂತ ಜಾಸ್ತಿ ಪ್ರೀತಿಸ್ಬೇಡಿ ಗೌರ್ಮೆಂಟ್ ಅವರು. ನೀ ಸತ್ತೋಗ್ತೀಯ ಅಂದ್ಬಿಟ್ಟು ನನ್ನ ಮೇಲೆ ಕಾನೂನು ಹೇರಬೇಡಿ. ನನಗೆ ರೈಟ್ಸ್ ಕೊಡಿ, ನನಗೆ ಬುದ್ಧಿ ಇದೆ. ಅದೇ ಪ್ರಜಾಪ್ರಭುತ್ವ ಅಲ್ವಾ. ನೀವು ನನ್ನ ಕಾಪಾಡೋಕ್ಕೋಸ್ಕರ ನೀವು ನನ್ನ ಅಷ್ಟೊಂದು ಪ್ರೀತಿಸ್ತೀರ, ನೀವು ನನ್ನ ಮೇಲೆ 50 ಕಾನೂನು ಹೇರ್ತೀರ. ಮೇ ಬಿ ಕರೆಕ್ಟ್ ಅನ್ಬೋದು ನೀವು. ಯಾಕಂದ್ರೆ ಇದು ಭಾಳ ನಾನು ಹೇಳ್ತಿರೋದು ಭಾಳ ಇದನ್ನಿಸ್ಬೋದು ನಿಮ್ಗೆ. ಏನಂದರೆ ಏನಯ್ಯ ಇದು ಕಂಪ್ಲೀಟ್ಲಿ ಬೇರೆ ಹೇಳ್ತೀಯಾನೆ ಅಂತ. ಯಾಕಂದ್ರೆ ಇದುವರೆಗೂ ನಾವು ನೋಡ್ಕೊಂಡು ಬಂದಿರೋದು 70 ವರ್ಷದಿಂದ ನಮ್ಮ ತಲೆಯಲ್ಲಿ ಫೀಡ್ ಆಗಿರೋದು ಇದು. ಇಲ್ಲಪ್ಪ ಗೌರ್ಮೆಂಟ್ ಇದು ಮಾಡಬೇಕು, ಒಳ್ಳೇದು. ಜನಕ್ಕೆ ಬುದ್ಧಿ ಇಲ್ಲ. ನಾವು ಜನರನ್ನು ಯಾವಾಗ ಬುದ್ಧಿವಂತರನ್ನು ಮಾಡೋದು? ರಾಜಕೀಯ ಅದ್ಭುತವಾಗಿ ಸಫಲರಾಗಿರೋದು ಎಲ್ಲಿ ಅಂದರೆ ಜನರೇ ಸರಿ ಇಲ್ಲ ಅಂತ ಜನರೇ ಮಾತಾಡ್ಕೊಳ್ಳೋ ಥರ ಮಾಡಿಬಿಟ್ಟಿದ್ದೀರಾ. ಕರೆಕ್ಟಾ? ಯಾವಾಗ ಜನರನ್ನು ಬುದ್ಧಿವಂತರನ್ನು ಮಾಡ್ತೀರಿ? ಜನರಿಗೆ ಅವೇರ್ನೆಸ್ ಯಾವಾಗ ಕೊಡ್ತೀರಾ? ಕೊಡಬೇಕಲ್ವ ನಾವು. ಭಾಳಷ್ಟು ಜನ ನಾನು ಜನರ ಜೊತೆ, ಸ್ಟೂಡೆಂಟ್ಸ್ ಜೊತೆ ಎಲ್ಲ ಕಾಲೇಜಸ್ಗೆ ಹೋಗಿ ಇಂಟ್ರ್ಯಾಕ್ಟ್ ಮಾಡಿದಾಗ ಬೇರೆ ಬೇರೆ ರಾಜಕೀಯದ ಹಲವು ಘಟ್ಟಗಳನ್ನು, ಜರ್ನಲಿಸಮ್ ಬಗ್ಗೆ ಎಲ್ಲ ಮಾತಾಡಿದಾಗ ಕಳೆದ 2 ವರ್ಷದಿಂದ ಪ್ರಜಾಕೀಯದ ಬಗ್ಗೆ ಬಹಳಷ್ಟು ಮಾತು ಬಂದಿದೆ. ಎಸ್ಪೆಷಲಿ ಯುವಕರಲ್ಲಿ ಪ್ರಜಾಕೀಯದ ಬಗ್ಗೆ ಬಹಳಷ್ಟು ಕನಸಿದೆ. ಆದರೆ ಯುವಕರಿಗೆ ಅರ್ಥ ಆಗ್ತಾ ಇದ್ದಂತಹ ಬಹಳಷ್ಟು ವಿಚಾರಗಳಿದೆ. ಬಹುಶಃ ಅವರಿಗೆ ಉತ್ತರವನ್ನು ನಾನು ಕೊಡೋದಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಮೌತ್ ಪೀಸ್ ಆಗಿ. ಸೊ ನಿಮ್ಮ ಮುಖೇನನೇ ಅವರಿಗೆ ನಾವು ಉತ್ತರ ಕೊಡಬೇಕಾಯ್ತು. ಒಬ್ಬ ವ್ಯಕ್ತಿ ನಿಂತ್ಕೊಂಡು ನನ್ನ ಹತ್ರ ಒಂದು ಪ್ರಶ್ನೆಯನ್ನು ಕೇಳಿ, ಇದು ನಿಜವಾದ ಘಟನೆ, ನಾನು ನಡೆದಿದ್ದಂತ ನಾನು ಹೇಳ್ತಾ ಇರೋದು. ರಾಜಕೀಯದ ಬಗ್ಗೆ, ಜರ್ನಲಿಸಮ್ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಿದಾಗ ಅವರು ಹೇಳಿದಂಥದ್ದು, ಉಪೇಂದ್ರ ಅವರು ಪ್ರಜಾಕೀಯದ ಬಗ್ಗೆ ಮಾತಾಡ್ತಾರೆ, ಉತ್ತಮ ಪ್ರಜಾಕೀಯದ ಬಗ್ಗೆ ಮಾತಾಡ್ತಾರೆ. ಜನರ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಬೇಕು, ಆ ರೆಸ್ಪಾನ್ಸಿಬಿಲಿಟಿಯನ್ನು ಬೇರೆಯವ್ರ ಮೇಲೆ ಹಾಕಬಾರ್ದು ಅನ್ನುವಂಥದ್ದು. ಆದರೆ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ಡೆಮಾಕ್ರಸಿ ಬಗ್ಗೆ ಮಾತಾಡೋದಾದರೆ, ದ ಫಸ್ಟ್ ಡೆಮಾಕ್ರಸಿ ನಾವು ಎಲ್ಲಿ ಫೇಲ್ ಆಗ್ತೀವಿ ಅಂತ ಎಲ್ಲಿ ಬರುತ್ತೆ ಅಂದರೆ, ಯಾವ ಒಬ್ಬನಿಗೆ 70% ಪೋಲಿಂಗ್ ಆಗಿರುತ್ತೆ, ಅದರಲ್ಲಿ 45-50% ವೋಟ್ ತೆಗೆದುಕೊಂಡವನು ಉತ್ತೀರ್ಣರಾಗ್ತಾರೆ, ಆ ರೆಸ್ಟ್ 25% ವೋಟ್ ತೆಗೆದುಕೊಂಡವರು ಅವರು ಸೋಲ್ತಾರೆ. ಆದರೆ ಆ 25% ಜನರ ಭಾವನೆ ಇದೆಯಲ್ಲ, ಅವರಿಗೆ ಡೆಮೋಕ್ರಸಿ ತಟ್ಟೋದಿಲ್ವಾ? ಅಲ್ಲ, ಅಂದರೆ ದ ಹೋಲ್ ಡೆಮೋಕ್ರಸಿ ಸಿಸ್ಟಮೇ ಕರೆಕ್ಟ್ ಇಲ್ಲ ಅಂತ ನೀವು ಹೇಳೋದು ಕರೆಕ್ಟ್ ಅಲ್ವಾ? ಇದನ್ನು ಜನ ಪ್ರಶ್ನೆ ಕೇಳ್ತಾ ಇರೋಂಥದ್ದು. ಅಲ್ಲ, ಕೇಳಿ ಒಂದು ನಿಮಿಷ, ನಾನು ಇನ್ನೊಂದು ಹೇಳ್ತೀನಿ ನಿಮ್ಗೆ, ಇದಕ್ಕೆ ಇನ್ನೊಂದು ಥರ ಆನ್ಸರ್ ಮಾಡ್ತೀನಿ. ಓಕೆ, ನೀವು ಆ ಥರ ಹೇಳಂಗಿದ್ರೆ ಅವಾಗ ಡೆಮೋಕ್ರಸಿ ಇರಬಾರ್ದು ಈ ದೇಶದಲ್ಲಿ. ಕರೆಕ್ಟಾ? ಅಲ್ಲಲ್ಲ, ನಾನು ಹೇಳಿ ಡೆಮೋಕ್ರಸಿನೇ ರಾಂಗ್ ಅಂತ. ಅವಾಗ ನಿಮ್ಮ ಚಿಂತನೆ ಬಗ್ಗೆ ಕೇಳ್ತಾ ಇದ್ದೀನಿ. ನನಗೆ ಬಂದಂತ ಪ್ರಶ್ನೆ ಪ್ಲಸ್ ನಿಮ್ಮ ಅಲ್ಲ, ಗೊತ್ತಾಯ್ತು. ನಾನು ಹೇಳ್ತಿರೋದು ಒಂದು ಸಿಸ್ಟಮ್ ಮಾಡಿದ್ದಾರೆ, ದ ಬೆಸ್ಟ್ ಸಿಸ್ಟಮ್ ಇವಾಗ ಡೆಮೋಕ್ರಸಿ ಅಂತ. ಏನಂದ್ರೆ ಅದರಲ್ಲೂ ಕೂಡ ಮೆಜಾರಿಟಿ ಪೀಪಲ್ ಯಾರು ಸೆಲೆಕ್ಟ್ ಮಾಡ್ತಾರೋ ಏನೂ ಮಾಡೋಕ್ಕಾಗಲ್ಲ. ಅದರಲ್ಲೂ ಕೆಲವು ಮೈನಾರಿಟಿ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ 49% ಜನ ನನಗೆ ಇಷ್ಟ ಇಲ್ಲ ಈ ಗೌರ್ಮೆಂಟ್ ಅನ್ಬೋದು, ಬಟ್ 51% ಯಾರು ಬಂದ್ಯಾರೋ ಅವ್ರನ್ನ ಎಲೆಕ್ಟ್ ಮಾಡ್ತೀವಿ ನಾವು, ಏನೂ ಮಾಡೋಕ್ಕಾಗಲ್ಲ. ಓಕೆನಾ? ನಾನು ಹೇಳಿದ್ದು
ಈಗ ಈ ವಿಚಾರಗಳಲ್ಲೂ ಅದೇ ಆಗುತ್ತೆ. ವಿಚಾರನೂ ಕೂಡ ನಿಮ್ಗೆ ನನ್ನ ವಿಚಾರ ನಿಮ್ಗೆ ಇಷ್ಟ ಆಗದೆ ಇರ್ಬೋದು, ಇವಾಗ ನೀವು ಹೆಂಗೆ ಮಾಡ್ತೀರಾ, ಅವಾಗ ನಾನು ಹೇಳ್ತಿರೋದು ಅಗೈನ್ ಅಕ್ಯೂರಿ ಇಟ್ ಶುಡ್ ಕಮ್ ಬ್ಯಾಕ್ ಟು ಮೀ. ನನ್ನ ಲೈಫನ್ನು ನಾನು ನೋಡ್ಕೊಳ್ಳೋತ್ರನೇ ನೀವು ಕೊಡೋದು. ಅದೇ ಸಂಪೂರ್ಣ ಪ್ರಜಾಪ್ರಭುತ್ವ. ಗಾಂಧೀಜಿಯವರು ಹೋರಾಡಿದ್ದೇನೆಂದರೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡಿ ಅನ್ನೋದು. ನನ್ನ ಒಳಗಡೆ ಸಂಪೂರ್ಣ ಸ್ವಾತಂತ್ರ್ಯ ಇರಬೇಕು ನನಗೆ. ನನ್ನ ಲೈಫಲ್ಲಿ ನಾನು ಯಾರಿಗೂ ಕೇಡು ಬಯಸಬಾರ್ದು, ಯಾರಿಗೂ ತೊಂದರೆ ಕೊಡಬಾರ್ದು. ಬಟ್ ನನ್ನ ಇಷ್ಟದ ಥರ ನಾನು ಬದುಕೋದೇ ನನ್ನ ಜೀವನ. ನಾನು ಹುಟ್ಟಿರೋದೇ ಅದಕ್ಕೋಸ್ಕರ. ಇಲ್ಲಾಂದರೆ ಬದುಕಿಗೆ ಏನು ಅರ್ಥ ಇದೆ? ಏನು ಹುಟ್ಟಬೇಕು ನಾವು? ನಾನು ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು, ಯಾರಿಗೂ ನೋಯಿಸಬಾರ್ದು. ನನ್ನ ಖುಷಿಗೆ ನಾನು ಹೆಂಗೆ ಬೇಕಾದ್ರೆ ಇರ್ಬೋದಲ್ವ? ಅದಕ್ಕೆ ನೀವು ಫ್ರೀಡಮ್ ಇಲ್ಲ ಅಂದರೆ ಇನ್ಯಾವ ಡೆಮಾಕ್ರಸಿ? ಸೊ ಹಾಗಿದ್ರೆ ಇವಾಗ ನಮ್ಮ ದೇಶದಲ್ಲಿ ಈ ಒಂದು ರಾಜಕೀಯದ ವ್ಯವಸ್ಥೆಯಲ್ಲಿ ಜನ ಖುಷಿಯಾಗಿಲ್ಲ, ಜನ ಅವ್ರಿಗೆ ಬೇಕಾದಂಥದ್ದು ಅವರು ಮಾಡ್ತಾ ಇಲ್ಲ ಅಂತ ನಿಮಗೆ ಅಲ್ಲ, ಅನಿಸ್ತಾ ಅದು ಇದೆಯಾ? ನೀವು ಇನ್ನೊಂದು ಲೆವೆಲ್ಗೆ ಹೋದ ಅಂದರೆ ನನಗೆ ಯಾರು ಬಂದು ನಾನು ಖುಷಿಯಾಗಿರ್ತೀನಿ. ಅದು ಫಿಲಾಸಫಿಕಲ್, ಅದು ಸ್ಪಿರಿಚುವಲ್. ಅದು ನನಗೆ ನಾನು ಟಿ ವಿ ನೋಡಲಿಲ್ಲ, ನನ್ನ ಮನೇಲಿ ನನ್ನ ಜೊತೆಲಿ ನಾನು ಇದ್ಬಿಟ್ರೆ ನನಗೇನೂ ಬೇಕಾಗಿಲ್ಲ. ಸಿ, ದಟ್ ಈಸ್ ಎ ಡಿಫ್ರೆಂಟ್ ಟಾಪಿಕ್. ಅದು ವೈಯಕ್ತಿಕ. ಅದು ಗೌರ್ಮೆಂಟಿಂದ ನಾನು ಸಂತೋಷವಾಗಿರ್ತೀನಿ ಅನ್ನೋದು ಮೂರ್ಖತನ. ಅದು ನನ್ನ ಸಂತೋಷ ನಾನು ಪಡಬೇಕಾದ್ದು. ನನಗೆ ಏನಿಲ್ದಿದ್ರು ನಾನು ಸಂತೋಷವಾಗಿರೋ, ಎಲ್ಲ ಇದ್ದು ನಾನು ನೊಂದುಕೊಳ್ಳಬಲ್ಲೆ, ಬೇಜಾರಲ್ಲಿರಬಲ್ಲೆ, ಅದು ಬೇರೆ ಪ್ರಶ್ನೆ. ಅದು ನಾನು ಹೇಳ್ತಿರೋದು ಈಗಿರೋ ಸಿಸ್ಟಮ ನಮ್ಮ ಕೈಲಾಗೋದು ಏನು ಅಂದರೆ, ನಿಮಗೆ ಕಣ್ಣಿಗೆ ಕಾಣಿಸ್ತಿದೆ ಏನಾಗ್ತಿದೆ ಅಂತ. ಹಣವಂತರೇ ಬರಬೇಕಿಲ್ಲಿ. ಹಣ ಹೂಡಿದ್ರೇ 50 ಕೋಟಿ ಹಾಕ್ರೆ ಅವ್ನು ಗೆಲ್ತಾನೆ. ಒಂದು ಪಾರ್ಟಿ ಕಟ್ಟಬೇಕಾದ್ರೆ ನಿಮಗೆ 1000 ಕೋಟಿ ಇರಬೇಕು, ರ್ಯಾಲಿಗಳು ಮಾಡಬೇಕು, ಬ್ಯಾನರ್ ಕಟ್ಟಬೇಕು. ಇಷ್ಟೆಲ್ಲ ಇದ್ದಾಗ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರ ಅವ್ರನ್ನ ನೀವು ಹಾನೆಸ್ಟಾಗಿ ಕೆಲಸ ಮಾಡ್ತಾರೆ ಅಂತ? ನನಗೆ ಅರ್ಥನೇ ಆಗ್ತಿಲ್ಲ. ನೀವು ಆ ಥರ ನಿಜವಾಗ್ಲೂ ನೀವು ಅವ್ರನ್ನ ಕೇಳಬೇಕು. ಸಮಾಜ ಸೇವೆ ಮಾಡೋಂಗಿರ 1000 ಕೋಟಿ ಇಟ್ಕೊಂಡು ಯಾಕೆ ಪಾರ್ಟಿ ಮಾಡಿದ್ದೀರಾ? 1000 ಕೋಟಿ ಜನಕ್ಕೆಲ್ಲ ಹೆಲ್ಪ್ ಮಾಡಿಬಿಡಿ ಅಂತ ಹೇಳ್ಬೋದಲ್ವ? ವೈ ಯು ನೀಡ್ ಪವರ್? ಆ ರೀತಿ ಇದ್ರೆ ಸರ್ಕಾರ RBIಲಿರೋ ಎಲ್ಲ ಹಣವನ್ನು ಜನಕ್ಕೆ ದಾನ ಮಾಡಿ ಸರ್ಕಾರನ ಮುಗಿಸ್ಬಿಡ್ಬೋದು ಅನ್ನೋ ಒಂದು ಥಿಯರಿ ಕೂಡ ಬಹಳಷ್ಟು ನನ್ನ ಚಿಕ್ಕ ವಯಸ್ಸಲ್ಲಿ ಹೇಳ್ತಾ ಇದ್ದೆ. ನಮ್ಮ ತಂದೆ ಹತ್ರ ಕೇಳ್ತಾ ಇದ್ದೆ. ಏನಂದ್ರೆ ನೀವು ಒಂದು ಏನಪ್ಪ ಹಂಗೆ ನೋಡೋಕ್ಕೋ, ನೀವು ಭಗವಂತನ ಸೃಷ್ಟಿ ಕರೆಕ್ಟಾಗಿ ನಿಮ್ಗೆ ಇನ್ನೂ ಅಲ್ಟಿಮೇಟ್ ಹೇಳ್ಬಿಡ್ತೀನಿ. ಹಿ ಈಸ್ ಎ ಗ್ರೇಟೆಸ್ಟ್ ಅಡ್ಮಿನಿಸ್ಟ್ರೇಟರ್. ಕರೆಕ್ಟಾಗಿ ಮಾಡಿದ್ದಾನೆ. ನನ್ನ ಪ್ರಕಾರ ಒಬ್ಬ ಕಣ್ಣು ಕಿತ್ಕೊಂಡಿದ್ರೆ ಅವನಿಗೆ ಅತ್ಯಂತವಾದ ಆನಂದ ಕೊಟ್ಟಿದ್ದಾನೆ ದೇವರು. ಒಬ್ಬನಿಗೆ ಬಡತನದಲ್ಲಿ ಹುಟ್ಟಿಸಿರೋ ಮಗು ಸ್ವಚ್ಛಂದವಾಗಿ ಮಣ್ಣಲ್ಲಿ ಉಳ್ಳಾಡ್ಕೊಂಡು ಎಂಜಾಯ್ ಮಾಡ್ತಾ ಇರುತ್ತೆ. ಶ್ರೀಮಂತಿಕೆಯಲ್ಲಿ ಹುಟ್ಟಿರೋ ಮಗು ಮನೇಲಿ ಬಂದಿಯಾಗಿರುತ್ತೆ. ಅದಕ್ಕೆ ಸೈಕಲ್ ಕೊಟ್ಟರು ಖುಷಿ ಇಲ್ಲ, ಕಾರ್ ಕೊಟ್ಟರು ಖುಷಿ ಇಲ್ಲ, ಯಾಕಂದ್ರೆ ಎಲ್ಲ ನೋಡ್ಬಿಟ್ಟಿದೆ ಆ ಮಗು. ಈ ಮಗುಗೆ ನಾವು ಫೋರ್ಸ್ ಮಾಡ್ತೀವಿ ತಿನ್ನು ಅಂತ. ಬೇಜಾರು ಅವಕ್ಕೊಂದೇನೋ ಒಂದು ಸಣ್ಣದೊಂದು ಚಿತ್ರಾನ್ನ ಕೊಡಿ, ಗಬ ತಿಂತವೆ. ಯಾರು ಆನಂದವಾಗಿರೋದು? ಶ್ರೀಮಂತಿಕೆಯಲ್ಲಿ ಹುಟ್ಟಿರೋ ಮಗುನ ನೀವಂತನ ಹೇಗೆ ಡಿಸೈಡ್ ಮಾಡ್ತೀರಿ? ಹೇಳಕ್ಕಾಗಲ್ಲ. ಅದೇ ನಾನು ಹೇಳಿದ್ದು. ಅದನ್ನ ನಾನು ಆ ಲೆವೆಲ್ಗೆ ಹೋಗ್ಬಿಟ್ಟ ಅಂದರೆ ನೋ ಆನ್ಸರ್ ಇಲ್ಲ. ಸೊ ಸೈಲೆಂಟ್ ಆಗಿರು. ನಾನು ಹೇಳಿದ್ದು ಪೊಲಿಟಿಕಲ್ ಸಿಸ್ಟಮ್ ಬಂದಾಗ ವೈ ನಾಟ್ ದಿಸ್, ವೈ ಕಾಂಟ್ ವಿ ಟ್ರೈ ಇನ್ ದಿಸ್ ವೇ? ಸೊ ನನಗೆ ಗೊತ್ತು ತಪ್ಪು ನಡೀತಿದೆ ಅಂತ. ನಾನು ಹೇಳಿದ್ದು ಒಂದು ಸಿಂಪಲ್ ಹೇಳ್ತೀನಿ. ನನ್ನ ವೈಯಕ್ತಿಕ, ನನ್ನ ಜಾತಿ ಅನ್ನೋದು, ಧರ್ಮ ಅನ್ನೋದು, ನೀನು ಯಾಕೆ ಅದನ್ನು ಪಾಲಿಟಿಕ್ಸಲ್ಲಿ ಯಾಕೆ ಅದನ್ನು ತರ್ತಾ ಇದ್ದೀರಾ? ತಪ್ಪ ಸರಿನಾ ಹೇಳ್ಬಿಡಿ. ನಿಮ್ಮ ಕೆಲಸ ಅಲ್ಲ ಅದು. ಸಮ್ಮತ ಕೂಡ ಇದೆ ಅಲ್ವಾ? ನೀವು ಅದ್ರ ಬಗ್ಗೆ ಮಾತಾಡ್ಬಿಡಿ. ನನ್ನ ಜಾತಿ ಮಾಧ್ಯಮಗಳಲ್ಲೇ ನೀವು ಹಾಕ್ತೀರಾ, ಈ ಒಕ್ಕಲಿಗರು ಇಷ್ಟು ಜನ ಇದ್ದಾರೆ, ಬ್ರಾಹ್ಮಣರು ಇಷ್ಟು ಜನ ಇದ್ದಾರೆ, ಇವ್ರು ಕುರುಬರು ಇಷ್ಟು ಜನ ಇದ್ದಾರೆ. ಏನಕ್ಕೆ ಹಾಕ್ತೀರಾ ಅದನ್ನು? ಇಲ್ಲಿ ಏನೋ ಈ ಕ್ಯಾಂಡಿಡೇಟ್ ನಿಲ್ಸಿದ್ದಾರೆ, ಈ ಜಾತಿಯವರೆಲ್ಲ ಇವ್ರು ಓಟ್ ಹಾಕ್ತಾರೆ ಅಂತ ನೀವೇ ಪ್ರಚಾರ ಮಾಡ್ತೀರಾ. ಇಸ್ ಇಟ್ ರಾಂಗ್ ಆರ್ ರೈಟ್? ವಿ ಆರ್ ಮಿಸ್ಲೀಡಿಂಗ್ ಜಸ್ಟ್ ಬಿಕಾಸ್. ಎಷ್ಟೋ ಜನ ವೋಟ್ ಹಾಕೋರು ಕೂಡ ನನ್ನ ಜಾತಿಯವ್ರು ನಿಂತಿದ್ದಾರ, ಇರ್ರೆಸ್ಪೆಕ್ಟಿವ್ ಆಫ್ ಅವರ ಅರ್ಹತೆಯನ್ನು ಹೊರತುಪಡಿಸಿ ವೋಟ್ ಮಾಡಿದಂತ ಬಹಳಷ್ಟು ಉದಾಹರಣೆಗಳು ಜನ ಹೇಳಿ. ನಾನೊಬ್ಬ ಅಪ್ಪ, ನಮ್ಮಲ್ಲಿ ನನ್ನ ಮಗುಗೆ ಏನೋ ಸಿಗರೇಟ್ ಹೊಡಿಬೇಕು ಅನ್ಸುತ್ತೆ, ನನ್ನ ಮಗನಿಗೆ ಇನ್ನೇನೋ ಮಾಡಬೇಕು ಅನ್ಸುತ್ತೆ. ನೀವು ತಂದೆ ಆದವ್ರ ಕರ್ತವ್ಯ ಏನು? ಬಿಟ್ಬಿಡಿ ಹಂಗಾರೆ ಎಲ್ಲ. ಹಂಗೆ ನಾವು ಮಾತಾಡೋದೇ ಬೇಕಾಗಿಲ್ಲ. ಎಲ್ಲ ಅವ್ರವ್ರ ಪಾಡಿಗೆ ಎಲ್ಲವೂ ಕರೆಕ್ಟೇ. ಎವ್ರಿಥಿಂಗ್ ಈಸ್ ರೈಟ್. ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಐ ಅಕ್ಸೆಪ್ಟ್ ದಟ್. ಬಟ್ ಸ್ಟಿಲ್ ಐ ಆಮ್ ಆಲ್ಸೋ ಟ್ರೈಯಿಂಗ್. ಐ ಡೋಂಟ್ ನೋ, ಬಟ್ ಐ ನೋ ದಟ್ ಐ ಆಮ್ ಟ್ರೈಯಿಂಗ್. ನಾನು ಮಾಡ್ತಿರೋದು ಕರೆಕ್ಟ್ ಅನ್ನಿಸ್ತಾ ಇದೆ ನನಗೆ ಅಷ್ಟೇ. ಅಲ್ಟಿಮೇಟ್ಲಿ ಎಂಡ್ ಬಂದರೆ ಅದೇ. ಎಸ್, ನೀವು ಮಾಡ್ತಿರೋದು ನಿಮಗೆ ಸರಿ ಅಂತ ಅನಿಸ್ತಾ ಇದೆ. ಅಷ್ಟೇ. ನಾನು ಅದಕ್ಕೆ ನಾನು ಫೋರ್ಸ್ ಮಾಡ್ತಾ ಇಲ್ಲ ಯಾರಿಗೂ. ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ನೋಡಿ ನಿಮ್ಗೆ ಕರೆಕ್ಟ್ ಅನ್ಸಿದ್ರೆ ಮಾತ್ರ ಸಪೋರ್ಟ್ ಮಾಡಿ, ನೀವು ಇನ್ವಾಲ್ವ್ ಆಗಿ. ಸೊ ನಾನು ಯಾರನ್ನೂ ಫೋರ್ಸ್ ಮಾಡಿಲ್ಲ. ಯಾಕಂದರೆ ಮೇ ಬಿ ನಾನು ರಾಂಗ್ ಇರ್ಬೋದು, ಗೊತ್ತಿಲ್ಲ. ನಿಮಗೇ ಸರಿ ಅನ್ಸಿದ್ರೆ ನಿಮ್ಮಿಂದ ಆ ಸತ್ಯನ ಯಾರು ಹೆಸರೇ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ನೀವು ಪ್ರಜಾಕೀಯ ಅಂತ. ನಾನು ಫೋರ್ಸ್ ಮಾಡೋದು ಹೇಳು ಮೊಮೆಂಟ್ರಿಯಾಗಿ ನಿಮ್ಮನ್ನು ತಲೆಯಲ್ಲಿ ಕೂತಿರುತ್ತಷ್ಟೇ. ಬಟ್ ಟ್ರೂತ್ ಬಂದಾಗ ನೀವು ವಾಪಸ್ ಹೋಗ್ಬಿಡ್ತೀರ ನೀವು ಅದರಿಂದ. ಸೊ ಇದು ನಿಮ್ಮ ಟ್ರೂತ್ ಅನಿಸಿದ್ರೆ ನೀವು ಸರಿ ಮಾಡ್ಕೊಳ್ಳಿ. ನಾನು ಹೇಳ್ತಿರೋದಷ್ಟೇ, ನೀವು ಹಣದ ರಾಜಕೀಯಕ್ಕೆ ಇದು ಮಾಡಿಬಿಡಿ, ಹಣ ಇಸ್ಕೊಂಡು ಓಟ್ ಹಾಕ್ಬೇಡಿ, ಇದರಲ್ಲಿ ಜಾತಿ ಧರ್ಮ ಅಂತ ಓಟ್ ಹಾಕ್ಬೇಡಿ. ಮ್ಯಾನಿಫೆಸ್ಟೋ ಬೇಸ್ಡ್ ನೀನು ಏನು ಮಾಡ್ತೀಯ ಹೇಳಿ, ಅದನ್ನು ಮಾಡಲಿಲ್ಲ ನಾನು ಒಂದು ಕಿತ್ತಾಕು ಒಂದು ಸಿಸ್ಟಮ್ ತನ್ನಿ. ಸೊ ನೀವು ಜವಾಬ್ದಾರಿ ತಗೊಳ್ಳಿ. ಯಾರೋ ಒಬ್ಬ ನಾಯಕ ಬಂದು ಈ ದೇಶನ ಬದಲಾವಣೆ ಮಾಡ್ತೀನಿ ಅಂತ ನನಗೆ ಅರ್ಥನೇ ಆಗಲ್ಲ. ನನ್ನ ಬದುಕಲ್ಲ ನಾಯಕ ಬಂದು ನನ್ನ ಬದುಕಲ್ಲಿ ನಾನು ಇನ್ವಾಲ್ವ್ ಆಗಬೇಕು. ನನಗೆ ಗೊತ್ತಿರಬೇಕು ಗೌರ್ಮೆಂಟಲ್ಲಿ ಏನೇನು ಸ್ಕೀಮ್ಗಳಿದೆ, ಏನೇನು ಇದಿದೆ, ನಾನು ಎಷ್ಟು ಯೂಸ್ ಮಾಡ್ಕೊಬೇಕು, ನಾನು ಹೆಂಗೆ ಇನ್ವಾಲ್ವ್ ಆಗಬೇಕು. ನನ್ನ ರಸ್ತೆಯಲ್ಲಿ ನಾನು ಇನ್ವಾಲ್ವ್ ಆದರೆ ನನ್ನ ರಸ್ತೆಯನ್ನು ನೀಟಾಗಿ ಇಟ್ಕೊಳ್ಳೋ ಜವಾಬ್ದಾರಿನೇ ಬರುತ್ತೆ ನನಗೆ. ನನ್ನ ರಸ್ತೆಯಲ್ಲಿ ನನ್ನ ದುಡ್ಡು ಬಿದ್ದಿದೆ ಅಂತ ನನಗೆ ಗೊತ್ತಾಗಬೇಕು.
ನನ್ನ ದುಡ್ಡಪ್ಪ ಈ ಹಾಸ್ಪಿಟ್ಲು, ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತ ನಾನು ಜವಾಬ್ದಾರಿ ತೊಗೊಂಡು ಯಾಕ್ರಿ ಇಲ್ಲೆಲ್ಲ ಕ್ಲೀನಾಗಿ ಇಟ್ಟಿಲ್ಲ ಅಂತ ಕೇಳ್ತೀನಿ. ನೀವು ನಾಯಕನ ಸಂಸ್ಕೃತಿ ತಂದ್ಬಿಟ್ಟು ಅವ್ನು ನೋಡ್ಕೊತಾನೆ, ಎಲ್ರಿಗೂ ಅದೇ, ಅವ್ನು ಯಾಕ್ರಿ ಎಮ್ ಎಲ್ ಎ ಬಂದು ನೋಡಿಲ್ಲ ಅದನ್ನು, ಹಂಗಾಗ್ಬಿಟ್ರೆ ಹೆಂಗೆ? ಸೊ ಇನ್ವಾಲ್ವ್ ದೆಮ್, ಆವಾಗ ಎಲ್ಲರೂ ಇನ್ವಾಲ್ವ್ ಆಗ್ತಾರೆ. ಎಲ್ಲ ಇನ್ವಾಲ್ವ್ ಆಗದೆ ದೇಶ ಚೆನ್ನಾಗಿ ಕಟ್ಬೋದು. ನಾನೊಬ್ಬ ಏನೋ ಮಾಡ್ತೀನಿ ಅಂದರೆ ಅದು ಸುಳ್ಳಾಗತ್ತೆ. ಅದು ಭಾಳಷ್ಟು ವಿಚಾರಗಳನ್ನು ಹೇಳ್ತಾ ಇದ್ರಿ. 1 ರೂಪಾಯಿ ದುಡ್ಡು ಖರ್ಚು ಮಾಡಿದಿರ ರಾಜಕೀಯ ಮಾಡಬೇಕು ಅನ್ನೋದು ನಿಮ್ಮ ಕನಸು. ನಾನೊಬ್ಬ ರಾಜಕೀಯದ ವಿದ್ಯಾರ್ಥಿನಿಯಾಗಿ ನಾನು ಕೂಡ ಇಡೀ ರಾಜಕೀಯದ ಇತಿಹಾಸವನ್ನು ತೆಗೆದುಕೊಂಡು ಬಂದರೆ 100 ರೂಪಾಯಿ ಖರ್ಚು ಮಾಡಿದಿರ ಎಲೆಕ್ಷನ್ಗೆ ನಿಂತು ಗೆದ್ದಂತಹ ಉದಾಹರಣೆ ಒಂದು ಪಾರ್ಟಿ ಫಂಡಿಂದಾದರೂ ಮಾಡಿರ್ತಾರೆ ಅಥವಾ ಬೇರೆ ರೀತಿಯಿಂದಾದರೂ ಮಾಡಿರ್ತಾರೆ. ಇವತ್ತಿನ ತನಕ ಇಲ್ಲ. ಬಹುಶಃ ಆ ರೀತಿಯಾದಂತಹ ರಾಜಕಾರಣ ಬಂದರೆ ಅತ್ಯಂತ ಖುಷಿ ಪಡುವಲ್ಲಿ ನಾನು ಕೂಡ ಒಬ್ಳು ಅಂತ ಹೇಳ್ತೀನಿ. ಸಾಕು ನೀವು ಹೇಳಿದ್ರಲ್ಲ, ಅತ್ಯಂತ ಖುಷಿ ಪಡೋದೇ ಮುಖ್ಯ. ಇಲ್ಲಿ ನಾವು ಯಾವಾಗಲೂ ಎಕ್ಸಾಂಪಲ್ಸ್ನ ಫಾಲೋ ಮಾಡ್ತೀವಿ. ಅದೇ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಗೊತ್ತಾ, ನಮ್ಮ ಎಜುಕೇಷನ್ದು. ಒನ್ ಹೂ ನೋಸ್ ನಾಟ್ ಹೂ ನೋಸ್ ಅಂತ ಕೇಳಿದ್ದೀರಲ್ವ? ಕೇಳಿದ್ದೀನಿ. ಯಾವತ್ತಿಗೆ ನನಗೇನು ವಿಚಾರಗಳು ಜಾಸ್ತಿ ಗೊತ್ತಿಲ್ಲದೆ ಇದ್ದಾಗ ಏನಾಗುತ್ತೆ, ನಾನು ನಿರ್ಮಲವಾಗಿರ್ತೀನಿ. ನನಗೆ ಫಸ್ಟ್ ಕನೆಕ್ಟ್ ಆಗಿ ತುಂಬ ನಿರ್ಮಲವಾಗಿರೋವಂಥವ್ರು. ಕರೆಕ್ಟ್, ಏನೋ ಬೇರೆ ಹೇಳ್ತಾರೆ ಇವರು, ಅವ್ರಿಗೇನೋ ಸರಿ ಅನ್ನಿಸ್ತು. ನನಗೆ ಒಂದು ಸತಿ ನಂಬಲ್ಲ, ನೀವು ಯಾವುದೋ ಹಳ್ಳಿಗೆ ಹೋದೆ, ಯಾರೋ ಒಬ್ಬ ಹುಡುಗ ಗಾಡಿ ತೊಳ್ಕೊಂಬರ್ತಾನೆ, ಬಂದ್ಬಿಟ್ಟು ಸಾರ್ ನೋಡಿ ಸರ್ ಯಾವತ್ತೋ ಒಂದು ದಿನ ನಿಮ್ದು ಆಗ್ತದದು ಅಂತ. ಹಿಂಗಪ್ಪ ನಿನಗೇನು ಗೊತ್ತು ನಿನಗೆ? ಸರ್ ನೀವು ಒಂದು ಹೇಳರಿ ಗೊತ್ತಾ ಸರ್, 1 ರೂಪಾಯಿ ಖರ್ಚು ಮಾಡಿದೆ ಎಲೆಕ್ಷನ್ ಮಾಡ್ತೀನಿ ಅಂತ, ಅಲ್ಲೇ ಗೊತ್ತಾಗುತ್ತಲ್ಲ ಸರ್ ಸತ್ಯ ಅಂದ. ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ನಾನು ಬುಕ್ಸ್ ಬರೆದಿಲ್ಲ, ಏನೋ ಇಷ್ಟೊಂದು ಇಂಟರ್ವ್ಯೂಗಳು ಮಾಡಿಲ್ಲ, ಆಗಿನ್ನೂ ಪಟ್ ಅಂತ ಕೆಲವ್ರು ಕನೆಕ್ಟ್ ಆದರು ಅಂದರೆ ಗೊತ್ತಿಲ್ಲ. ನಾನು ಹೇಳ್ತಿರೋದು ನಾಳೆ ಬದಲಾವಣೆ ಆಗ್ಬೋದು. ಆ ಬದಲಾವಣೆ ಅನ್ನೋದು ನಿಜವಾದ ಸತ್ಯ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಸ್ಟಾರ್ಟ್ ಮಾಡಿದಾಗ ಮ್ಯಾನಿಫೆಸ್ಟೋಗಳೆಲ್ಲ ಕೊಟ್ಟೆ, ಹಿಂಗೆ ಮಾಡ್ಬೇಕು ಹಂಗೆ ಮಾಡೋ ಕಲ್ಪನೆಗಳು, ಆಮೇಲೆ ಅನ್ಸೋಕೆ ಶುರುವಾಯಿತು ನಾನು ಹೇಳ್ತಿರೋದು ಸರಿನಾ, ನಾನು ಯಾರು ಹೇಳೋದಕ್ಕೆ? ಓಕೆ, ನನ್ನ ಕಲ್ಪನೆ ನಾನು ಕೊಡ್ಬೋದು, ಬಟ್ ಜನ ಡಿಸೈಡ್ ಮಾಡಬೇಕು, ಇದನ್ನೇ ಮಾಡ್ತೀನಿ ಅಂತ ನಾನು ಮಾಡಬಾರ್ದು ಆ್ಯಕ್ಚುಲಿ ಅಂತ. ಆಮೇಲೆ ನಾನು ಕೊನೆಗೆ ಹೆಂಗಾಯಿತು ಅಂದರೆ, ನಮಗೇನೂ ಗೊತ್ತಿಲ್ಲ, ನಾವೇನೂ ಮಾಡಲ್ಲ, ನೀವು ಹೇಳೋದು ಬಿಟ್ಟು ಅಂತ. ನಮಗೆಲ್ಲ ಗೊತ್ತು, ನಾವೆಲ್ಲ ಮಾಡ್ತೀವಿ, ನೀವು ಹೇಳೋದು ಬಿಟ್ಟು ಅನ್ನೋದು ರಾಜಕೀಯ. ಹೇಗೆ ಉಪೇಂದ್ರ ಅವರೇ, ಚಿಕ್ಕ ವಯಸ್ಸಿಂದಲೂ ನಿಮಗೆ ನಿಮ್ಮ ಸಿನಿಮಾಗಳಲ್ಲಿ ನಾವು ಭಾಳಷ್ಟು ನಿಮ್ಮ ಚಿಂತನೆಗಳನ್ನು ನೋಡಿದ್ದೀವಿ. ಸೂಪರ್ ಆಗಿರ್ಬೋದು, ಸ್ವಸ್ತಿಕ್ ಆಗಿರ್ಬೋದು, ನೀವು ನಿರ್ದೇಶನ ಮಾಡಿದ್ದು ಮತ್ತು ನೀವು ನಟನೆ ಮಾಡಿದಂತಹ ಭಾಳಷ್ಟು ಸಿನಿಮಾಗಳಲ್ಲಿ ಆ ಒಂದು ಎಲಿಮೆಂಟನ್ನು ನೀವು ತೆಗೆದುಕೊಂಡು ಬರ್ತೀರಿ. ಬಟ್ ನಿಮ್ಮ ಬಾಲ್ಯದಿಂದಲೂ ನೀವು ಭಾಳ ರಾಜಕೀಯ, ದೇಶಪ್ರೇಮ ಅಂತೆಲ್ಲ ಓಡಾಡ್ತಾ ಇದ್ರ ಮಾತಾಡ್ತಾ ನೋಡಿ. ವಿಚಿತ್ರ, ನಿಮ್ಗೆ ಹೇಳಿದ್ರೆ ನೀವು ನಂಬದೇ ಇರ್ಬೋದು, ಯಾರೂ ನಂಬಲ್ಲ, ಇದು ನನಗೇ ನಂಬಕ್ಕಾಗಲ್ಲ. ಯಾಕೆ ನಾನು ಸಿನಿಮಾಗೆ ಬಂದೆ ಅಂದರೆ, ಮಕ್ಕಳು ಕೂಡದಲ್ಲಿ ಒಂದು ಯಾವುದೋ ಡ್ರಾಮಾ ಏನೋ ಕಾಂಪೌಂಡ್ರ್ ಗುಂಡ ಅಂತ ನನ್ನ ಹೀರೋ ಮಾಡಿದ್ರು, ಅದರಲ್ಲಿ ನಾನು ಆ್ಯಕ್ಟ್ ಮಾಡಿದೆ. ಜನ ಎಲ್ಲ ವಿಸಿಲ್ ಹೊಡ್ರು, ಮಕ್ಳು ಏನು ಮಾಡಿದ್ರು ಖುಷಿ ಪಡ್ತಾರೆ ಜನ. ಏನೋ ಒಂದು ಅನ್ನಿಸ್ತು ನನಗನ್ಸಿದ್ದೆ ನಾನು ಏನೋ ಮಾಡಬೇಕು, ಎಲ್ಲ ದೇಶ ಎಲ್ಲ ಚೆನ್ನಾಗಿ ಮಾಡಿ. ನನಗೆ ಚಾಮರಾಜಪೇಟೆ ಎಷ್ಟಿದೆ ಅಂತ ಗೊತ್ತಿಲ್ಲ ಆ ಏಜಲ್ಲಿ. ನಾನು ಏನೋ ಬದಲಾವಣೆ ತರಬೇಕು, ಎಲ್ಲಿಂದ ಬಂತು ಅದು ಏನು ಅಂತಲೇ ಗೊತ್ತಿಲ್ಲ. ಮಾಡ್ಬೇಕನ್ನು ಏನು ಮಾಡೋಕೆ, ನಾನು ಫಸ್ಟು ನಾನು ಏನೋ ಹೇಳ್ಬೇಕನ್ನು ನನಗೆ ಗೊತ್ತಾಗಬೇಕಲ್ಲ ಎಲ್ಲರಿಗೂ. ಅಂದರೆ ಸಿನಿಮಾಗೆ ಹೋದರೆ ಹೀರೋಗಳು ಎಲ್ಲರಿಗೂ ಗೊತ್ತಿರುತ್ತೆ, ಸಿನಿಮಾ ಆರ್ಟಿಸ್ಟ್ ಆಗಬೇಕು ಅಂತ. ಅಲ್ಲಿಂದ ಸಿನಿಮಾಗೆ ಹೆಂಗೆ ಹೋಗೋದಂದರೆ ಬರೀಬೇಕು ಅಂತ, ಹಾಡುಗಳು ಬರೆಯೋದು, ಕಥೆಗಳು ಬರೆಯೋದು, ಇಲ್ಲಿಂದ ಸ್ಟಾರ್ಟ್ ಆಯ್ತು ಆ್ಯಕ್ಚುಲಿ. ಸೊ ಇವತ್ತಿಗೂ ನೆನೆಸ್ಕೊಂಡ್ರೆ ಆ ಸಬ್ಕಾನ್ಷಿಯಸ್ಸಲ್ಲಿ ಒಳಗಡೆ ಇತ್ತಲ್ಲ ಏನೋ ಒಂದು, ಅದು ನನ್ನ ಕಾಡ್ತಾನೇ ಇತ್ತು ಆ್ಯಕ್ಚುಲಿ. ನಿನ್ನ ಸಿನಿಮಾ ಅಲ್ಲ ಅಂತ. ಸಿನಿಮಾ ಮಾಡ್ತಾಯಿದ್ದೀನಿ ಬಟ್ ನನ್ನ ಗುರಿ ಬೇರೆ ಇದೆ ಅಂತ ಕಾಡ್ತಾನೇ ಇತ್ತು ಆ್ಯಕ್ಚುಲಿ. ಅದು ಒಳಗಡೆ ತುಂಬ ಇದಾಗಿದೆ. ಅದನ್ನು ಎಷ್ಟೋ ಸಿನಿಮಾಗಳಲ್ಲಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೂಪರ್ ನೀವು ಹೇಳ್ದಂಗೆ ಅದರಲ್ಲಿ ಏನೇನೋ ಪ್ರಯತ್ನ ಪಟ್ಟಿದ್ದೀನಿ ಹೇಳೋದಕ್ಕೆ. ಬಟ್ ಕೊನೆಗೆ ಅನಿಸಿದ್ದು ನನಗೆ ಇದು ವಾಪಸ್ ಇದೇ ಮಾಡಬೇಕು ಅಂತ ಏನೋ ಅನ್ನಿಸ್ತು. ಅದು ಗೊತ್ತಿಲ್ಲ ಏನು ಹೇಳಿ, ಅದರಲ್ಲೂ ಬದಲಾವಣೆಗಳಾಗ್ತಾನೇ ಇದೆ. ನಾನು ಆವಾಗ ಹೇಳಿದ್ದಕ್ಕೆ ಮತ್ತೆ ಬದಲಾವಣೆ ಆಗ್ತಿದೆ. ಕೊನೆಗೆ ಇವತ್ತು ಎಲ್ಲವನ್ನೂ ಜನಕ್ಕೆ ಬಿಟ್ಟಿದ್ದೀನಿ. ಅದರಲ್ಲೂ ಹೇಳಿದ್ದೀನಿ, ನಾವು ಎಲ್ಲವನ್ನೂ ಜನಕ್ಕೆ ಬಿಡೋದಿಲ್ಲ, ಕೆಲವನ್ನ ನಾವೇ ನಿರ್ಧಾರ ಮಾಡೋಂಥ ವಿಷಯಗಳು ಇರುತ್ತೆ. ಬಟ್ ಅದಕ್ಕೆ ನಾವು ರೀಸನ್ ಕೊಟ್ಟೇ ಮಾಡಬೇಕು. ನನ್ನ ಇಷ್ಟ ಬಂದಿದ್ದು ನಾನು ಮಾಡಬಾರ್ದು. ಐ ಹ್ಯಾವ್ ಟು ಟೆಲ್ ದಿಸ್ ಈಸ್ ದ ರೀಸನ್ ನಾನು ಇದನ್ನು ತಂದೆ ಅಂತ. ಈ ಥರದ ಎಲ್ಲ ಆಪ್ಷನ್ ಇದೆ ನಮ್ಮದು. SOPನೇ ಇದೆ, ಒಂದು ಸತಿ ನೋಡಿ ದಯವಿಟ್ಟು. ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಂತ ಒಂದು ಮಾಡಿದ್ದೀವಿ. ಇದರಲ್ಲಿ ಹಿಂಗೆ ಮಾಡಬೇಕು ಅದರಲ್ಲಿ ಎಲ್ಲ ಆಪ್ಷನ್ನು ಓಪನ್ ಇಟ್ಟಿದ್ದೀವಿ. ಅದರಲ್ಲಿ ನಿಮ್ಮ ಒಳಗಡೆ ನಡೀತಾ ಇದ್ದಂತಹ ಯುದ್ಧಗಳು, ಸಂಘರ್ಷಗಳು, ಚಿಂತನೆಗಳು ಎಲ್ಲವನ್ನೂ ಕೂಡ ನೀವು ಸಿನಿಮಾದ ಮುಖೇನ ಹೊರಗಡೆ ತರುವಂತಹ ಪ್ರಯತ್ನವನ್ನು ಮಾಡಿದ್ರಿ. ನಿಮ್ಮ ಬರವಣಿಗೆ ಮುಖೇನ ಹೊರಗೆ ತರುವಂಥ ಪ್ರಯತ್ನವನ್ನು ಮಾಡಿದ್ರಿ. ಆದರೆ ನೀವು ಹೇಳಿದ್ದು, ನಾನು ಸಿನಿಮಾಗೆ ಬಂದಿದ್ದು ಆಕಸ್ಮಿಕ, ಬಹುಶಃ ನನಗೊಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಅಂತ ಬಂದಿದ್ದು ಅಂತ. ಆದರೆ ಸಿನಿಮಾ ಇಂಡಸ್ಟ್ರಿ, ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂದ್ಕೊಂಡಿದ್ದು ಬಹುಶಃ ನೀವು ಹುಟ್ಟಿದ್ದೇ ಸಿನಿಮಾಗೋಸ್ಕರ ಅಂತ. ಏನೋ ಗೊತ್ತಿಲ್ಲ, ಹಂಗೆ ಅಂದ್ಕೊಂಡಿರ್ಬೋದು. ನಾನಂತೂ ಸತ್ಯ ಹೇಳ್ತಿದ್ದೀನಿ ಆ್ಯಕ್ಚುಲಿ. ಇಲ್ಲ ಅಂದಿದ್ರೆ ನಾನು ಇದರೊಳಗೆ ನಾನು ಬೇರೆ ಥರನೇ ಟ್ರಾವೆಲ್ ಮಾಡ್ತಿದ್ನೋ ಏನೋ ಆ್ಯಕ್ಚುಲಿ. ಬೇರೆ ಥರ ಅಂದರೆ ನಾನು ಬರೀ ಡೈರೆಕ್ಟ್ರಾಗೇ ಇದ್ಬಿಡ್ತಿದ್ನೇನೋ.
ಏನು ಹೇಳಿ ಬೇರೆ ಬೇರೆ ಥರ ಸಿನಿಮಾಗಳು ಮಾಡಬೇಕು ಅನ್ನೋ ಒಂದು ಏನೇನೋ ಆಸೆಗಳಿತ್ತು ಆ್ಯಕ್ಚುಲಿ. ಅಂದರೆ ಹಂಬಲಗಳು ಇವತ್ತು ಕೂಡ ಸಬ್ಜೆಕ್ಟ್ಗಳಿದ್ದಾವೆ. ಬಟ್ ಇದು ನನ್ನ ಜಾಸ್ತಿ ಕಾಡುತ್ತೆ ಆ್ಯಕ್ಚುಲಿ. ಅಂದರೆ ಒಂದು ಸುಂದರವಾದ ರಿಯಲ್ ಒಂದು ಸಿನಿಮಾ ಏನೋ ಪ್ರಪಂಚ ಕೊಡಬೇಕು ಅನ್ನೋದೊಂದು ಭಾಳ ಇದದು. ಇದು 2.5 ಗಂಟೆ ನೋಡ್ತಾರೆ, ಮರ್ತು ಬಿಡ್ತಾರೆ, ಇನ್ಸ್ಪೈರ್ ಆಗ್ತಾರೆ, ಮರ್ತು ಬಿಡ್ತಾರೆ. ಓಕೆ, ಅದು ಬೇರೆ. ಇನ್ಸ್ಪೈರ್ ಆಗಿ ತುಂಬ ಜೀವನನೇ ಬದಲಾವಣೆ ಮಾಡ್ಕೊಂಡ್ರು ಇದ್ದಾರೆ ಸಿನಿಮಾ ನೋಡ್ಬಿಟ್ಟು, ಸಂತೋಷ. ಬಟ್ ಇದು ನನಗೆ ಸ್ವಲ್ಪ ಜಾಸ್ತಿ ಕಾಡುತ್ತೆ ಆ್ಯಕ್ಚುಲಿ, ಈ ಪ್ರಜಾಕೀಯ. ಆದರೆ ನೀವು ಸಿನಿಮಾ ಮಾಡಿ ಭಾಳಷ್ಟು ಜನರ ಜೀವನವನ್ನು ಬದಲಾಯಿಸಿದ್ದೀರಿ. ಈಗ ಪ್ರಜಾಕೀಯದ ಮುಖೇನ ಬದಲಾವಣೆ ತರಬೇಕು ಅಂತ ಹೊರಟಿದ್ದೀರಿ. ನಿಮ್ಮ ಸಿನಿಮಾ ಮತ್ತು ಪ್ರಜಾಕೀಯದ ಜರ್ನಿಯಲ್ಲಿ, ರಾಜಕೀಯದ ಜರ್ನಿಯಲ್ಲಿ ಶುರು ಮಾಡ್ತೀರಿ ಪ್ರಜಾಕೀಯ ಅಂತ, ಆಮೇಲೆ ಅದೇನೋ ಆಗುತ್ತೆ, ಆಮೇಲೆ ಅದನ್ನು ಮತ್ತೆ ಉತ್ತಮ ಪ್ರಜಾಕೀಯ ಅಂತ ಮಾಡ್ತೀರಿ ಅನಿಸ್ತಾ? ನಾನು ನನ್ನ ಶುರುವಿನಲ್ಲೇ ನನ್ನ ಚಿಂತನೆಗಳು, ಮಂಥನಗಳು, ನನ್ನ ಯೋಚನಾ ಲಹರಿ ಸ್ವಲ್ಪ ಸರಿ ಇದ್ದಿದ್ರೆ, ಅಥವಾ ನಾನು ಸರಿಯಾದ ಜನರ ಸಂಪರ್ಕವನ್ನು ಮಾಡಿದ್ದಿದ್ರೆ ಈ ರೀತಿಯಾದಂಥ ಕನ್ಫ್ಯೂಷನ್ಸ್ ಆಗ್ತಿರ್ಲಿಲ್ಲ. ಇಲ್ಲ, ಕರೆಕ್ಟ್ ಆಗಿದ್ದು ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋದು ಭಾಳ ಕರೆಕ್ಟ್. ಅದು ನನಗೆ ತುಂಬ ದೊಡ್ಡ ಅನುಭವ ಕೊಡ್ತದ್ದು. ಈಗ ಎಲ್ಲರೂ ನಿಮ್ಮದು ಎಲ್ಲ ಕರೆಕ್ಟು ಅಂತ ಬರೋರೆಲ್ಲ ನಾನು ನಂಬ್ತಿದ್ದೆ, ಕರೆಕ್ಟ್ ಇವ್ರು ಐಡಿಯಾಲಜಿಗೆ ಬಂದಿದ್ದಾರೆ, ಇವ್ರದ್ದು ಅದೇ ಇದು ಅಂತ. ಬಟ್ ಆಮೇಲೆ ಗೊತ್ತಾಯ್ತು ರಿಯಾಲಿಟಿ. ಇಲ್ಲ, ಐಡಿಯಾಲಜಿ ಯಾರಿಗೂ ಬೇಕಾಗಿಲ್ಲ ಇಲ್ಲಿ. ದೇಶ ಪ್ರೇಮ ಗೀಶಪ್ರೇಮ ಎಲ್ಲ ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡೋಕ್ಕಷ್ಟೇ. ಆಚೆ ಬಂದರೆ ಹೆಂಗ್ರಿ ಅದು ಆ್ಯಕ್ಚುಲಿ ನಾನು ಮಾಡಬೇಕು ಅಂತ ಎಲ್ಲರಲ್ಲೂ ಅದೊಂದು ದೊಡ್ಡ ಪ್ರಾಬ್ಲಮ್ಮು. ನನಗೆ ಐಡೆಂಟಿಟಿ ಏನಂಗಾರೆ, ನಿಮ್ಮ ಪಕ್ಷ ಹೇಳ್ತೀರಾ, ಪೋಸ್ಟ್ ಇಲ್ಲ ಅಂತೀರಾ, ಏನೋ ಒಂದು ಜಾಗ ಇಲ್ಲ ಅಂತೀರಾ, ನಾನೇನಕ್ಕೆ ಮಾಡಲಿ ಹಂಗಾರೆ? ಈಗ ತೋರ್ಸಪ್ಪ ದೇಶ ಪ್ರೇಮ, ನಿನಗೇನೂ ಇಲ್ಲ, ನಿನ್ನ ದೇಶಕ್ಕೋಸ್ಕರ ನೀನು 4 ಜನಕ್ಕೆ ಹೇಳ್ತೀಯ ನೀನು ಅಂದಾಗ ಅವ್ನು ನಿಜವಾದ ದೇಶ ಪ್ರೇಮ ಬಯಲಾಗತ್ತೆ. ಇಲ್ಲ, ನಿನಗೊಂದು ಪೋಸ್ಟಪ್ಪ, ನೀನು ಜಿಲ್ಲಾಧ್ಯಕ್ಷ ಮಾಡು ಅಂದರೆ ಅವನು ನಾನು ಜಿಲ್ಲಾಧ್ಯಕ್ಷ 4 ಜನಕ್ಕೆ ಕರೀತಾನೆ. ಅದಾ ದೇಶ ಪ್ರೇಮ. ಇದೆಲ್ಲ ಅನುಭವ ಆಗಿದೆ. ನಾನು ಇನ್ನೊಬ್ಬರ ಜೊತೆ ಸೇರಿದಾಗ ನನಗೆ ದೇವರೇ ಮಾಡಿದ್ದು ಅದನ್ನು. ನೋಡು, ನಿನಗೆ ಅರ್ಥ ಮಾಡ್ಕೊ ನೀನು ಅಂತ. ಆಮೇಲೆ ಬಂದಂಥ ಕಂಟೆಸ್ಟ್ ಮಾಡೋಕ್ಕೆ ಬಂದಂಥವ್ರು ಯಾವ ಲೆವೆಲ್ಗೆ ಅಂದರೆ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂದಾಗ, ಸರ್ ನಿಮ್ಮನ್ನು ನಂಬ್ಕೊಂಬಂದಿದ್ದೀವಿ ಸರ್ ನಾವು, ನಾನೆಲ್ಲ ಬಿಟ್ಟು ಬಂದೀನಿ, ಇವಾಗ ನೀವು ಹಿಂಗಂದರೆ ಮಾಡಲೇಬೇಕು, ಎಲೆಕ್ಷನ್ ನೀವು ನಿಂತ್ಕೊಳ್ಳೇಬೇಕು ಇವಾಗ ನಾವು ಅಂತ. ಇಲ್ಲಪ್ಪ, ಸರಿ ಇಲ್ಲಪ್ಪ, ಬೇರೆ ಥರ ಆಗ್ತಿದೆ ಇಲ್ಲಿ ಅಂದರೆ ರೆಡಿ ಇಲ್ಲ ಎಷ್ಟೋ ಜನ. ಅವಾಗ ಅರ್ಥ ಆಯಿತು, ಓಹೋ ಇವ್ರೇನಂದರೆ ಇದು ಹೆಂಗೆ ಗೊತ್ತಾಯಿದೆ. ಆ್ಯಕ್ಚುಲಿ ಉಪೇಂದ್ರ ಒಬ್ಬ ಇದ್ದಾರೆ ಪಬ್ಲಿಸಿಟಿ ಮಾಡೋದಕ್ಕೆ, ಟ್ರೈ ಮಾಡ್ಬೋಣ ನುಗ್ಬೋಣ ಒಳಗಡೆ. ಆಮೇಲೆ ಅರ್ಥ ಆಗ್ತಾಯಿತ್ತು, ಇಲ್ಲ ಇದು ಬೇರೆ ಥರ ಇದೆ. ಆಮೇಲೆ ಎಲ್ಲವನ್ನೂ ತೆಗೆದುಹಾಕಿ ನಾನೇ ಒಂದು ಚೂರು ಅದನ್ನು ನೀಟ್, ಅದಕ್ಕೋಸ್ಕರ ಅವತ್ತಿಂದ ನಾನು ಸ್ಟ್ರಕ್ಚರ್ ಇಲ್ಲ, ಇದಿಲ್ಲ ನಾನು ಅಂತ ಅನ್ಕೊಂಬರಲೇ. UPP ಅಂತ ಹೆಸರಿಟ್ಟಿದ್ದು ನಾಟ್ ಬಿಕಾಸ್ ಉಪೇಂದ್ರ ಅಂತಲ್ಲ, ಅಲ್ಲೊಂದು ಐ ಅಂತಿದೆಯಲ್ಲ, ಅದನ್ನು ಕಿತಾಕು ತೋರಿಸೋದಕ್ಕೋಸ್ಕರ ಮಾಡಿದೆ. ಇದು ಉಪ್ಪಿ ಪಕ್ಷ ಅಲ್ಲ, ಇದು UPP ಪಕ್ಷ ಅಲ್ಲ. ಐ ಅನ್ನೋದಿರಲ್ಲ, ನಾನು ಇರಲ್ಲ, ನೀನು ಇರಲ್ಲ, ಅಲ್ಲಿ ಒಂದು ಐಡಿಯಾಲಜಿ ಮಾತ್ರ ಇರುತ್ತೆ. ಇದು ಬಹಳ ಕಷ್ಟ. ಏನು ಹೇಳಿ, ಇವತ್ತಿಗೂ ಕೂಡ ತುಂಬ ಜನಕ್ಕೆ ಇದು ಮಾಡ ಹೆಂಗೆ ಆಗಲ್ಲ, ಹಂಗೆಲ್ಲ ಹೇಳಿದ್ರೆ ನೀವು ಏನೂ ಇಲ್ಲ ಅಂದರೆ ಹೆಂಗೆ ಮಾಡ್ತಾನೆ ಅವನು ಅಂತ. ಒಳ್ಳೆ ಕಥೆನಲ್ಲಪ್ಪ. ದೇಶ ಸೇವೆ, ಸಮಾಜ ಸೇವೆ ದೊಡ್ಡ ಮಾತಾಡ್ತೀರಾ. ನಿನ್ನ ದೇಶಕ್ಕೋಸ್ಕರ ಇಷ್ಟು ಮಾಡೋಕ್ಕಾಗಲ್ಲ ನೀನು. ನಿನಗೆ ಪೋಸ್ಟ್ ಬೇಕೇ ಬೇಕಾ, ನಿನಗೊಂದು ಹೆಸರು ಬೇಕೇ ಬೇಕಾ? ಬರುತ್ತೆ ಬಿಡು, ಹೆಸರು ಬರುತ್ತೆ, ನೀನು ಚೆನ್ನಾಗಿ ಕೆಲಸ ಮಾಡಿ ಬರುತ್ತೆ. ಅದಕ್ಕೆ ಮುಂಚೆ ಏನಕ್ಕೆ ಬೇಕು ಹೆಸರು ನಿನಗೆ ಅಲ್ವಾ? ಸಿಂಪಲ್ ಸತ್ಯ ಅಲ್ವಾ? ಎಸ್, ಉಪೇಂದ್ರ ಅವರು ಅರ್ಥ ಆಗಿದ್ದಾರೆ ಅಂತಂದ್ರೂ ಅರ್ಥ ಆಗೋದಿಲ್ಲ, ಆದರೆ ಅರ್ಥ ಆಗಿಲ್ಲ ಅಂತಂದ್ರೂ ಅರ್ಥ ಆಗಿರ್ತಾರೆ. ಯಾಕೆ ಗೊತ್ತಾ, ತುಂಬ ಕಷ್ಟ. ಏನು ಗೊತ್ತಾ ಮೇಡಮ್, ಆ್ಯಕ್ಚುಲಿ ನಾವು ಈ ನಾನು ಅನ್ನೋದು ಬಿಡೋದು ತುಂಬ ಕಷ್ಟ. ನಾನು ಹೊರತಾಗಿಲ್ಲ ಅದರಲ್ಲಿ. ನಾನು ಅನ್ನೋದು ಬಿಟ್ಟು ನನಗೂ ಎಲ್ಲ ಪೈನ್ ಆಗೋದು. ಏನು ನನಗೆ ಮರ್ಯಾದೆನೇ ಕೊಡ್ತಿಲ್ಲ, ನನ್ನ ಹೊಗಳದಾಗ ಸ್ವಲ್ಪ ಖುಷಿ ಆಗುತ್ತೆ, ಇದು ಸಹಜ ಗುಣ ನಮ್ಮದು. ಬಟ್ ಎಲ್ಲೋ ಒಂದು ಕಡೆ ಬೇರೆದೇನೋ ಮಾಡಿದಾಗ ಆ್ಯಕ್ಚುಲಿ ಅಲ್ಲಿ ನಾವು ಟ್ರೂತ್ಫುಲ್ಲಾಗಿ ಇದ್ಬಿಡೋದು ಬೆಟ್ರು ಅಂತ ವೆರಿ ಸೇಫ್ ಅನ್ನಿಸ್ತು ನನಗೆ. ಟ್ರೂತ್ಫುಲ್ಲಾಗಿ ಇದ್ಬಿಟ್ರೆ ಬೆಟ್ರು. ಅದನ್ನು ಯಾರು ಬೇಕಾದ್ರೂ ಮಾಡಲಿ ಅಂದರೆ ಕೆಲವ್ರಿಗೆ ಇಷ್ಟ ಆಗಲ್ಲ. ನನ್ನ ಜೊತೆಲಿ ಕೆಲವರು ಇರ್ತಾರೆ, ಪ್ರಜಾಕೀಯ ಯಾರ ಮಾಡಲಿ ಇದನ್ನು, ನಾವು ಒಂದಷ್ಟು ಹೇಳ್ತಾ ಹೋಗೋಣ ಅಂದರೆ, ಸರ್ ಹೆಂಗೆ ಸರ್ ಅವ್ರು ಮಾಡಿಬಿಟ್ರೆ ನಾವೇನಕ್ಕೆ ಬಂದಿರೋದಿಲ್ಲಿ ಅಂತ. ಅಲ್ಲಪ್ಪ, ನಿನಗೆ ಕೆಲಸ ಬೇಕಾ, ನೀನು ಬರಬೇಕಾ? ನಾಳೆ ಇವಾಗ ಯಾವುದೋ ಒಂದು ಪಾರ್ಟಿ ಹೇಳ್ತು ನಮ್ಮದು ಕ್ಯಾಶ್ಲೆಸ್, ನಾವು ಬರೀ ಐಡಿಯಾಲಜಿ ಇಟ್ಕೊಂಡು ಮಾಡ್ತೀವಿ, ನಾವು ಈ ಥರ ಮಾಡ್ತೀವಿ, ನಾವು ಬ್ಲಾಕ್ ಚೈನ್ ಟೆಕ್ನಾಲಜಿ ತರ್ತೀವಿ ಅಂತ ಯಾರೋ ಹೇಳಿದ್ರೆ ಸಂತೋಷ ಅಲ್ವಾ? ಜನ ನಂಬೋದು ನಮ್ಮದೇ ಇರೋ ಸೆಕೆಂಡ್ರಿ, ನಂಬಲ್ಲ ಅನಿಸುತ್ತೆ. ಬಟ್ ಮಾಡಿದ್ರೆ ಸಂತೋಷ ತಾನೆ ಯಾರೋ ಒಬ್ಬರು. ಆ್ಯಕ್ಚುಲಿ ಉಪೇಂದ್ರ ಸರ್ ಬಂದುಬಿಟ್ಟು ನನಗೆ ಕಳೆದ 3 ವರ್ಷದಿಂದ ಗೊತ್ತು. ಆ್ಯಕ್ಚುಲಿ ನಾನು ಅವರ ಅಭಿಮಾನಿ ಅಂತ ಬರಲಿಲ್ಲ, ಏನೋ ಒಂದು ಆಕಸ್ಮಿಕವಾಗಿ ಘಟನೆಯಲ್ಲಿ ಭೇಟಿ ಆಯಿತು. ಅದಾದಮೇಲೆ ಅಲ್ಲಿಂದ ಇಲ್ಲಿವರೆಗೂ ನನ್ನ ಫ್ರೀ ಟೈಮಿಂಗ್ ಏನಿದೆ ಪ್ರತಿಯೊಂದು ಅವ್ರಿಗೆ ಅನ್ನೋದಕ್ಕಿಂತ ಪ್ರಜಾಕೀಯಕ್ಕೋಸ್ಕರ ಮೀಸಲಿಟ್ಟಿದ್ದೀವಿ. ಅವ್ರದ್ದು ಈಚ್ ಆ್ಯಂಡ್ ಎವ್ರಿಥಿಂಗ್ ಅವ್ರು ಏನೇ ಹೇಳಿದ್ರು ಅವ್ರ ಗೈಡೆನ್ಸಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ. ಬಟ್ ಖುಷಿಯಾಗೋದು ಒಂದು ವಿಚಾರ ಏನು ಅಂದರೆ, ನನ್ನ ಲೈಫ್ನಲ್ಲಿ ನೋಡಿದ ಒಂದು ಅದ್ಭುತವಾದ ವ್ಯಕ್ತಿ. ತುಂಬ ಥಿಂಕ್ ಮಾಡ್ತಾರೆ, ತುಂಬ ಯೋಚನೆ ಮಾಡ್ತಾರೆ, ತುಂಬ ಜ್ಞಾನದ ಕಡಲು. ಆ್ಯಕ್ಚುಲಿ ಅವರು ತುಂಬ ಕಲಿಯೋದಿದೆ ಅವರಿಂದ, ಪ್ರತಿದಿನ ಕಲಿತಾ ಇದ್ದೀವಿ. ಜೊತೆಗೆ ಒಂದು ವಿಚಾರ ಈ ಇದರಲ್ಲಿ ಹೇಳೋಕ್ಕೆ ಬರ್ತೀನಿ, ಅವರು ಪ್ರಜಾಕೀಯ ಅನ್ನೋದು ಏನು ಪ್ರಾರಂಭ ಮಾಡಿದ್ದಾರೆ, ಲಕ್ಷಾಂತರ ಜನ ಇವತ್ತು ಅದನ್ನು ಬೆಂಬಲಿಸ್ತಾ ಇದ್ದಾರೆ.
ನನ್ನ ಕೊನೆ ಉಸಿರು ಇರೋ ತನಕ ಅದ್ರ ಜೊತೆ ನಾನು ಇರ್ತೀನಿ. ಅದನ್ನು ನಾವು ಅದು ಅಂದರೆ ಅವರ ಕನಸು ಏನಿದೆ ಅದು ನೆರವೇರೋ ತನಕ ನಾವಂತೂ ಬಿಡೋದಿಲ್ಲ. ನನ್ನಂಥ ನೂರಾರು ಜನ ಇದ್ದಾರೆ. ಉಪೇಂದ್ರ ಸರ್ ಅವರು ಯಾವುದನ್ನು ಕೂಡ ಪ್ಲ್ಯಾನ್ ಮಾಡೋದಿಲ್ಲ. ನಾನು ನೋಡಿದಾಗೆ ಪ್ರತಿಯೊಂದನ್ನು ಕೂಡ ನೈಜತೆಯಿಂದನೇ ಇರಬೇಕು ಅಂತ ಪ್ರಯತ್ನ ಪಡ್ತಾರೆ. ಹಾಗಾಗಿ ಅವ್ರನ್ನ ನೈಜ ತಾರೆ ಅಂತ ಕೂಡ ತುಂಬ ಜನ ಕರೀತಾರೆ. ಸೊ ಆ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಒಂದು ಲೆವೆಲ್ ಬಂದ ಮೇಲೆ ಅವ್ರ ಲೆವೆಲ್ಲೇ ಚೇಂಜ್ ಆಗೋಗಿರುತ್ತೆ. ಅವರ ಆಡಂಬರ, ಅವರ ಬದುಕು, ಅವರ ಲೈಫ್ ಸ್ಟೈಲ್ ಹೇಗೇಗೋ ಇರುತ್ತೆ. ಬಟ್ ಇವತ್ತಿಗೂ ಕೂಡ ಉಪೇಂದ್ರ ಸರ್ ಅವರು ಒಬ್ಬ ಕಾಮನ್ ಮ್ಯಾನ್ ಥರ ಅವ್ರ ಜೀವನ ಶೈಲಿಲಿದ್ದಾರೆ. ರೈತನಾಗಿ ಅವರು ತೋಟದಲ್ಲಿ ಕೆಲಸ ಮಾಡ್ತಾರೆ. ಅವರಿಂದ ನಮ್ಮಂಥ ಯುವಕರು ಕಲ್ತ್ಕೊಳ್ಳೋದು ತುಂಬ ಇದೆ. ಐ ಥಿಂಕ್ ಕರ್ನಾಟಕದ ಯುವ ಜನತೆಗೆ ಅವರು ತುಂಬ ಜನರಿಗೆ ಅವ್ರು ಸ್ಫೂರ್ತಿಯಾಗಿದ್ದಾರೆ. ಅವರು ಇದೇ ರೀತಿ ಸ್ಫೂರ್ತಿದಾಯಕ ಕೆಲಸಗಳನ್ನ ಮಾಡ್ತಾ ಇರಲಿ. ಅವರು ಪ್ರಜಾಕೀಯ ಅವ್ರದ್ದು ಅನ್ನೋದಕ್ಕಿಂತ ನಮ್ಮ ಪ್ರಜಾಕೀಯ ಅನ್ನೋದೇನಿದೆ ಅದು ಆದಷ್ಟು ಬೇಗ ಆಗಲಿ. ನಮ್ಮ ಸೂಪರ್ ಕರ್ನಾಟಕ ಅದು ಅವ್ರ ಕನಸು. ಅದು ಇನ್ಮೇಲೆಲ್ಲ ನಮ್ಮ ಕನಸು ಕೂಡ ಆಗಬೇಕು. ನೋಡೋಣ, ನಾವು ಅಂದ್ಕೊಂಡಿರುವಂಥದ್ದು ಜನ ನಂಬಬಹುದು ಅಂತ. ಯಾಕೆಂದರೆ ಒಬ್ಬ ರಾಜಕೀಯದ ವಿಶ್ಲೇಷಕಿಯಾಗಿ ಹೊಸ ಚಿಂತನೆ ಬಂದಾಗ ಅದನ್ನು ಜನಕ್ಕೆ ತೋರಿಸ್ತಾ ಇದ್ದರೆ ಅದು ನಾವು ನಮ್ಮ ಜವಾಬ್ದಾರಿಯಿಂದ ಕಳ್ಚಿಕೊಂಡಾಗೆ ಆಗುತ್ತೆ. ಹಾಗಾಗಿ ಇಷ್ಟೆಲ್ಲ ರಾಜಕೀಯದ ಪ್ರಶ್ನೆಗಳು ಥ್ಯಾಂಕ್ ಯು ಮುಂದೆ ಭಾಳ ಹಾಕಬೇಕಾಯ್ತು. ತಿಳ್ಕೊಂಡಿದ್ದೀರಾ ಆ ವಿಷಯಗಳೆಲ್ಲ. ಭಾಳ ಸಂತೋಷ ಆಯ್ತು ನಿಮ್ಮ ಜೊತೆ ಮಾತಾಡೋಕ್ಕೆ. ಯಾಕಂದರೆ ನೀವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅದನ್ನು ಓದಿದ್ದೀರಾ, ವಾಟ್ ಈಸ್ ಪೊಲಿಟಿಕಲ್ ಸೈನ್ಸ್ ಅನ್ನೋದನ್ನು. ಸೊ ಗ್ರೇಟ್. ಆ್ಯಕ್ಚುಲಿ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡಿದ್ದು ನಾನು ತುಂಬ ಸಂತೋಷ ಆಯ್ತು. ನಿನ್ನ ಒಂದು ಸತಿ ಯಾವಾಗಾರ ನಿಮ್ಮ ಹತ್ರ ನಾವು ತುಂಬ ತಿಳ್ಕೊಬೇಕು ಆ್ಯಕ್ಚುಲಿ ಏನೇನಿದೆ, ಯಾವ್ಯಾವ ಥರ ವರ್ಲ್ಡ್ ಲೆವೆಲಲ್ಲಿದೆ ಪಾಲಿಟಿಕ್ಸು. ಬಟ್ ಕರೆಕ್ಟ್. ಆ್ಯಕ್ಚುಲಿ ತುಂಬ ಜನ ಹೇಳ್ತಾರೆ ಹಿಸ್ಟ್ರಿ ಗೊತ್ತಿಲ್ಲದಿರೋನಿಗೆ ಹಿಸ್ಟ್ರಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅಂತ. ಹೇಗೆ ನನಗನ್ಸೋದು ನಿನಗೆ ಹಿಸ್ಟ್ರಿ ಗೊತ್ತಿದ್ದರೆ ಹಿಸ್ಟ್ರಿ ಆಗೋದೇ ಇಲ್ಲ ಅದು ಆ್ಯಕ್ಚುಲಿ. ಬಿಕಾಸ್ ಆ ಹಿಸ್ಟ್ರಿನೇ ಆಗುತ್ತೆ ಮತ್ತೆ ರಿಪೀಟ್ ಆಗುತ್ತೆ. ಬಿಕಾಸ್ ಹೊಸದೇ ನಿಮ್ಗೆ ಇದಾಗೋದು. ಎಕ್ಸಾಂಪಲ್ಸ್ಗಳನ್ನ ನಾವು ಫಾಲೋ ಮಾಡಬಾರ್ದು. ಎಕ್ಸಾಂಪಲ್ ಆಗಿ ನೀವು ಕ್ರಿಯೇಟ್ ಆಗಬೇಕು ಬೇರೆಯವ್ರಿಗೆ, ಮತ್ತು ಅವ್ನು ಇನ್ನೊಂದು ಎಕ್ಸಾಂಪಲ್ ಆಗಬೇಕಷ್ಟೇ ಹೊರತು ಎಕ್ಸಾಂಪಲ್ನ ಫಾಲೋಗಳು ಮಾಡಿಬಿಟ್ರೆ ಏನಾಗುತ್ತೆ ಹೇಳಿ. ಅಲ್ಲ, ಇವತ್ತು ಎಜುಕೇಷನಲ್ಲಿ ಆಗಿರೋದೇ ಅಲ್ವಾ. ನನಗೆ ಇವತ್ತಿಗೂ ಒಂದು ಕ್ವೆಶ್ಚನ್ ಕಾಣೋದಂದರೆ, ಈಗ ಇಂಜಿನಿಯರಿಂಗ್ ಅನ್ನೋದು ಒಂದು ಸ್ಟಡೀಸು ಅದನ್ನು ಮಾಡಿಬಿಟ್ಟಿದ್ದಾರೆ. ನಾನು ಹೇಳಿದ್ದು ಒಂದು ಗೊತ್ತಾಗ್ಬಿಟ್ಟಿದೆ ಆ್ಯಕ್ಚುಲಿ. ಇಂಜಿನಿಯರಿಂಗ್ ಅಂದರೆ ಈ ಥರ ಬಿಲ್ಡಿಂಗ್ ಕಟ್ಟಬೇಕು. ನನಗೆ ಗೊತ್ತಿಲ್ಲ ಈ ವಿಷಯ, ಸುಮ್ಮನೆ ಸಫಾಗಿ ಹೇಳ್ತೀನಿ. ಓಕೆ, ಅದು ಗೊತ್ತಾದ್ರ ಮೇಲೆ ಮತ್ತೆ ಅದೇ ಸಿಸ್ಟಮಲ್ಲಿ ಯಾಕೆ ಹುಡುಗರನ್ನ ಓದಿಸ್ತೀರಾ ನೀವು? ಅದನ್ನ ಯಾಕೆ ಅಡ್ವಾನ್ಸ್ಮೆಂಟ್ ಮಾಡಲ್ಲ? ಆಲ್ಟರ್ನೇಟಿವ್ ಇಲ್ವಲ್ಲ, ಅದನ್ನು ಕ್ರಿಯೇಟ್ ಮಾಡಿ ಅಂತ ನಿಮಗೆ ನಾವು ಹೇಳ್ತಾ ಇದ್ದೀವಿ. ನೋಡೋಣ ನೀವು ಕ್ರಿಯೇಟ್ ಮಾಡುವಂತಹ ಆಲ್ಟರ್ನೇಟಿವ್ ಜನ ಎಷ್ಟು ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಆದರೆ ಇಷ್ಟೆಲ್ಲ ಒತ್ತಡದ ಮಧ್ಯೆಯೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ, ಭಾಳಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ. ಏನೋ ಕೆಲವು ಅಕಸ್ಮಾತ್ ನನಗೆ ಗೊತ್ತಿಲ್ಲದೆ ತಪ್ಪು ಮಾತಾಡಿರ್ಬೋದು. ಆಮೇಲೆ ನನಗೇನೋ ಒಂದು ಟ್ಯಾಗ್ ಕೊಟ್ಬಿಟ್ಟಿದ್ರೆ ಬುದ್ಧಿವಂತ ಅಂತ, ಅದು ನನಗೆ ಯಾವಾಗಲೂ ಕಾಡ್ತಾ ಇರುತ್ತೆ. ಏನಪ್ಪ ಇವರಿಗೆ. ಆಮೇಲೆ ಜನರಿಗೂ ಕೇಳ್ಕೊತೀನಿ, ಅಕಸ್ಮಾತ್ ಕೆಲವು ವಿಷಯಗಳು ನನಗೆ ಗೊತ್ತಿಲ್ಲದೆ ತಪ್ಪು ಮಾತಾಡಿರ್ಬೋದು. ಏನೋ ಯಾವುದು ಚೆನ್ನಾಗಿದೆಯೋ ಅದು ಸ್ವೀಕರಿಸಿ, ಚೆನ್ನಾಗಿಲ್ದಿರೋ ನನಗೆ ಸಜೆಸ್ಟ್ ಮಾಡಿ. ನಾನು ಹೇಳಿದ್ದೆಲ್ಲ ಸರಿ ಅಂತಲ್ಲ, ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ. ಇಷ್ಟು ಮಾತ್ರ ಹೇಳಬಲ್ಲೆ ಅಷ್ಟೇ. ಥ್ಯಾಂಕ್ ಯು. ಇಟ್ಸ್ ಎ ವಂಡರ್ಫುಲ್ ಇಂಟರ್ವ್ಯೂ. ಐ ರಿಯಲಿ ಎಂಜಾಯ್ಡ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಟ್ಸ್ ಆರ್ ಆನರ್ ಆಸ್ ವೆಲ್. ನಿಮ್ಮನ್ನು ಇಷ್ಟೊತ್ತು ಭಾಳ ಮುಕ್ತವಾಗಿ ಮಾತಾಡಿದ್ರಿ. ಜನಕ್ಕೆ ಬೇಕಾಗಿರೋದೇ, ನೀವು ಮುಕ್ತವಾಗಿ ಏನೇ ಜನರ ಮುಂದೆ ಇಟ್ಟರು ಜನ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ನಿಧಾನ ಆಗ್ಬೋದು, ಆದರೆ ಜನ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವಿಷ್ಟು ಇವತ್ತಿನ ನಮ್ಮ ಬಾಹುಬಲಿ ವಿಶೇಷವಾಗಿತ್ತು. ಎಸ್, ಭಾಳಷ್ಟು ವಿಚಾರಗಳನ್ನು ಉಪೇಂದ್ರ ಅವರು ಹಂಚಿಕೊಂಡ್ರು. ಅವರ ರಿಯಾಲಿಟಿ, ಅವರ ಕ್ರಿಯೇಟಿವಿಟಿ ಮತ್ತು ಅವರ ಉತ್ತಮ ಪ್ರಜಾಕೀಯದ ಬಗ್ಗೆಯೂ ಕೂಡ ಭಾಳಷ್ಟು ವಿಚಾರಗಳನ್ನು ಮಾತಾಡಿದ್ದಾರೆ.